ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಅದು ಅರಿವು ಹೇಗಿರುತ್ತದೆ, ರಾಜಸನ ಯೋಚನೆಗಳು ಹೇಗೆ, ತಾಮಸ ಚಿಂತನೆ ಅಂದರೆ ಏನು, ಇದರ ಬಗ್ಗೆ ಗಮ್ಮತ್ತಾಗಿ ಕೃಷ್ಣ ಹೇಳಿಕೊಟ್ಟ. ಆದ್ದರಿಂದ ನಾವು ಯಾವ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಎನ್ನುವುದು ಕೃಷ್ಣನ ಆದೇಶ, ಅವನ ಆಸೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೋದು. ಅಂದರೆ ಬೇರೆಡೆ ಎಲ್ಲಿಯೂ ಸ್ಪಷ್ಟವಾಗಿ ಹೇಳದ ಶಾಸ್ತ್ರಗಳ ಸಾರಗಳನ್ನು ಕೃಷ್ಣ ನೇರ ಭಾಷೆಯಲ್ಲಿ ಹೇಳಿದ್ದಾನೆ ಇಲ್ಲಿ. ಅದು ವಿಶೇಷ. ಅನೇಕ ಸಮಯದ ನಂತರದಲ್ಲಿ ಅರ್ಜುನನ ಅನೇಕ ಪ್ರಶ್ನೆಗಳ ಗೊಂದಲಗಳ ಉತ್ತರದ ವ್ಯಾಖ್ಯೆಯಾಗಿ ಈಗ ನೇರ ಕೃಷ್ಣ ಕರ್ಮದ ಬಗ್ಗೆ ಹೇಳುತ್ತಾನೆ. ಯಾವುದರ ಅರಿವು, ಅದರ ಬಗ್ಗೆ ಕೃಷ್ಣ ಮಹತ್ತಿಕೆಯನ್ನು ಕೊಟ್ಟು ತೋರಿಸಿಕೊಟ್ಟನು. ಆ ಕರ್ಮ ಜ್ಞೇಯ, ಅಲ್ಲಿನ ಮೂರು ಮುಖ. ಕರ್ಮ ಸಾತ್ವಿಕವಾಗಿ ಹೇಗಿರುತ್ತದೆ, ಯಾವುದು ಕರ್ಮ ನಡೆಸಲ್ಪಟ್ಟಾಗ ರಾಜಸ ಅನಿಸಿಕೊಳ್ಳುತ್ತದೆ, ತಾಮಸ ಕರ್ಮದ ಇತಿಮಿತಿ ಲಕ್ಷಣ ವ್ಯಾಪ್ತಿ ಅದು ಹೇಗಿದೆ ಅನ್ನುವುದನ್ನು ನೋಡಿಕೊಂಡಾಗ ನಮ್ಮ ಕರ್ಮ ಏನಾಗಿದೆ, ಯಾವುದೇ ಹಿಂದೆ ಹೇಳಿದ್ದ ಶರೀರ ಮನೋಭಿರ್ಯತ್ ಅಂತ ಕರ್ಮ ಪ್ರಾರಭತೆ, ಶಾರೀರಿಕ ಮಾನಸಿಕ ವಾಚಿಕ ನೈತಿಕ ನೈಮಿತ್ತಿಕ ಹಾಗೆಯೇ ಕಾಮ್ಯ ಎಲ್ಲ ಕರ್ಮಗಳು ಸಹ ಸಾತ್ವಿಕ ಅನಿಸಿಕೊಳ್ಳುವ ಬಗೆಯೇನು ಎನ್ನುವುದನ್ನು ಮೊದಲಿಗೆ ಹೇಳುತ್ತಾನೆ. ನಿಯತಂ ಸಂಗರಹಿತಂ ಅರಾಗದ್ವೇಷತಕೃತಂ ಅಫಲ ಪ್ರೇಪ್ಸುನಾ ಕರ್ಮ ಯತ್ತತ್ ಸಾತ್ವಿಕ ಮುಚ್ಯತೆ. ಸಾತ್ವಿಕ ಕರ್ಮದ ಅನೇಕ ಲಕ್ಷಣಗಳು ಇಲ್ಲಿ. ಒಂದು ಚಕಾರ ಇಲ್ಲ ಅಂದರೆ ಕೃಷ್ಣ ಚಕಾರ ಎತ್ತಲಿಲ್ಲ. ಅಂದರೆ ಕೂಡಿಸಿಕೊಂಡು ಕಳೀಲಿಕ್ಕಿರುವುದು, ಮತ್ತೊಬ್ಬನಿಗೆ ವಾಕಾರವನ್ನು ಹಾಕುವುದಿಲ್ಲ. ಅದುವಾ ಇದುವಾ ಹೇಳಿಕೊಂಡು ಯಾವುದಾದರೂ ಒಂದಿದ್ದರೆ ಸಾಕು ಅಂತ. ನಮ್ಮದೆಲ್ಲ ಕರ್ಮಗಳ ತಂತ್ರಗಳಲ್ಲಿ ನಾವು ಬಳಸಿಕೊಳ್ಳುವ ವಿಧಾನಗಳು ಏನಿರ್ತವೆ ಅಂದರೆ ಎಷ್ಟು ಸಾಧ್ಯ ಅಷ್ಟು ವಿಕಲ್ಪಕ್ಕೆ ಬೆಲೆ ಕೊಡುತ್ತೇವೆ. ಈಗ ಆಹುತಿಗೆ ಯಜ್ಞಕ್ಕೆ ತುಪ್ಪ ಬೇಕು ಅಂದಾಗ ನಾವೇ ಕೇಳುತ್ತೇವೆ, ಅಂಗಡಿದ್ದು ಪರವಾಗಿಲ್ಲ ಅಲ್ವಾ, ಮೊದಲು ಕೇಳುವುದು ಅದನ್ನು. ನಾವೇ ಎಷ್ಟು ಬೇಕಾದಷ್ಟು ಅದಕ್ಕೆ ಬೇಕಾಗಿರತಕ್ಕ ವಿಕಲ್ಪಕ್ಕೆ ಹೋಗಿಬಿಡುತ್ತೇವೆ. ಧನದ್ದೇ ಆಗಬೇಕು ಅಂತ ಇಲ್ಲಲ್ಲ, ಮತ್ತೆ ಕೇಳಿಕೊಳ್ಳುತ್ತೆ ಇನ್ನೆಂಥದ್ದನ್ನು ಹಾಕುವುದು. ಹೀಗೆ ಎಂಥದ್ದು ಮಾಡಿದರೂ ನಡೀತದೆ. ಎಷ್ಟು ಸಾಧ್ಯ ಉಂಟು ಅಷ್ಟು ವಾಸ್ತವ ಸಂಗತಿಗಿಂತ ಪರಿಪೂರ್ಣವಾಗಿ ಭಿನ್ನತೆಗೆ ಹೋಗುವಂತೆ, ವಿಪರೀತಕ್ಕೆ ಹೋಗುವಂತೆ ನಮ್ಮದು ನೆಲೆ ಆಗುತ್ತೆ. ಅನ್ನದಾನವಿರಲಿ, ಅದು ಹಾಗೆ ಕೇಳಿಬಿಡ್ತಾರೆ ಅವರು. ಗ್ಯಾಸಲ್ಲಿ ಮಾಡಿದರೆ ಆಗ್ತದಲ್ಲ, ಫ್ರಿಜ್ಜಲ್ಲಿಟ್ಟರೆ ತೊಂದರೆ ಇಲ್ಲಲ್ಲ, ಕೆಟ್ರಿಂಗಿಂದ ತಂದಿದ್ದಾಗ್ಬೋದಾ ಎಲ್ಲ ಕೇಳುತ್ತಾರೆ. ಮತ್ತು ಪ್ಯಾಂಟ್ ಶರ್ಟ್ ಆಗಿದ್ದವರು ಬಳಸ್ಬೋದಾ, ಪ್ಲಾಸ್ಟಿಕ್ ತಟ್ಟೆಯಲ್ಲಿ ತಿಂತೀರಾ, ಇನ್ನೆಂತ ಕೇಳಲಿಕ್ಕುಂಟು. ಅದರ ಆಚೆಗೆ ನೀವು ಕಟ್ಟಿ ಬುತ್ತಿಯಾಗಿ ಮನೆಗೆ ಪಾರ್ಸೆಲ್ ಮಾಡೋದು ಒಳ್ಳೆಯದು, ಹೇಳೋದು ಚಂದ. ಕೊನೆಯ ಶಬ್ದ ಅದು. ಕೊರಿಯರ್ ಮಾಡಿ ಬರ್ತದೆ, ಮನೆಗೆ ಬೀಳುತ್ತದೆ, ತೊಟ್ಟೆಯಲ್ಲಿ ಹಾಕಿ. ಈ ಅನ್ನದಾನ ಚಂದ ಅಲ್ವ, ಯಾರಿಗೆಲ್ಲವೂ ಹಸಿವಾಗತ್ತೆ ಆನ್ಲೈನಲ್ಲಿ ಹೇಳಿಬಿಡಿ, ಅಷ್ಟೊತ್ತಿಗೆ ನಿಮ್ಮ ಮನೆಗೆ ಅಡ್ರೆಸ್ ಕೊಡಿ, 4ನೇ ದಿನಕ್ಕೆ ಬಂದು ಬೀಳ್ತದೆ ಇವತ್ತು ಕೊಟ್ಟ ಅನ್ನದಾನ, ಅಲ್ಲಿಗೆ ಮುಗಿಯಿತು. ಅದರ ಆಚೆಗೆ ಏನು ಹೇಳುವ. ಹೀಗೆ ವಾಸ್ತವವಾಗಿರತಕ್ಕ ಕರ್ಮದಲ್ಲಿ ಚಕಾರ ಎತ್ತದೆ ಕೃಷ್ಣ, ವಿಕಾರ ಇಡದೆ ಅಂದರೆ ವಾಕಾರವನ್ನು ಕೊಡದೆ ಎಲ್ಲವೂ ಬೇಕು ಅನ್ನುವ ಹಾಗೆ. ಕೃಷ್ಣನ ಕೆಲವು ಯೋಚನೆಗಳು ಅಥವಾ ಸೂಕ್ಷ್ಮಗಳು ಧಾರಾಳತನ ಇಲ್ಲದಿರುವುದು ಅಂತ ಹೇಳಬಹುದು. ನಮ್ಮದೆಲ್ಲ ಅಂಕ ಪ್ರಶ್ನೆ ಪತ್ರಿಕೆಗಳೆಲ್ಲ ಅಷ್ಟೇ, 10 ಕೊಟ್ಟು 5 ಬರೆಯಿರಿ ಹೇಳುವುದು. ಹೀಗೆ ಎಲ್ಲದರಲ್ಲಿಯೂ ಧಾರಾಳತನ. 108 28 10 ಜಪ ಮಾಡಿ, ಮತ್ತು ನಾವೇ ಹಾಕೊಳ್ತೇವೆ ವಿಕಲ್ಪ, 1 ಇಲ್ಲವೋ 10 ದಿನಕ್ಕೊಂದು, ಅದು ನಾವು ಮಾಡ್ಕೊ 1ನೇ 10 ಅಂದರೆ ಹಾಗೆ 10 ದಿನಕ್ಕೊಂದು ನಾವು ಮಾಡಿಕೊಳ್ತೇವೆ. ಅವರೇ ವಿಕಲ್ಪ ಕೊಟ್ಟಾಗ ನಮ್ಮದೇನು ವಿಕಲ್ಪ ಆಗಬೇಕು.
ಏನಾಗಬಾರ್ದು. ಆದರೆ ಕೃಷ್ಣನದ್ದು ವಿಕಲ್ಪ ಇಲ್ಲದ, ಧಾರಾಳತನ ಇಲ್ಲದ, ಎಷ್ಟಕ್ಕಷ್ಟೇ ಇರತಕ್ಕಂತಹ ಒಂದು ಕ್ರಮಬದ್ಧವಾದ ಚಿಂತನೆ. ಇದನ್ನು ಮೊದಲಾಗಿ ಅಳವಡಿಸಿಕೊಂಡದ್ದು ಆಚಾರ್ಯ ಮಧ್ವರು ತಮ್ಮ ಭಾಷ್ಯದಲ್ಲಿ ಚೊಕ್ಕದಾಗಿ ಬಾಯ್ಬಿಟ್ಟು ಹೇಳಿದರು. ಅವರು ತಂತ್ರಸಾರ ಗ್ರಂಥ ಬರೆದಾಗ ಇಲ್ಲಿ ಹೇಳಿದ್ದನ್ನು ಬಿಡುವಂತೆ ಇಲ್ಲ, ನಾನು ಯಾವುದನ್ನೆಲ್ಲ ಹೆಕ್ಕಲಿಕ್ಕೆ ಸಾಧ್ಯ ಉಂಟು ಅಷ್ಟು ಹೆಕ್ಕಿಕೊಂಡಿದ್ದೇನೆ. ಇನ್ನು ಇದರಲ್ಲಿ ಯಾವುದಾದ್ರೂ ಒಂದನ್ನು ಹೆಕ್ಕಿದರೆ ಒಂದು ಕರ್ಮವೇ ಲೋಪ ಆದಾಗೆ, ಒಂದು ಅಂಗವೇ ವಿಕಲವಾದಾಗೆ, ಒಂದು ಅಂಶವೇ ಬಿಟ್ಟು ಹೋದಾಗೆ ಪೂರ್ಣತೆಗೆ ಧಕ್ಕೆ ಬರ್ತದೆ. ಆದರೆ ನಾನು ಪೂರ್ಣತೆಗೆ ಧಕ್ಕೆ ಬರದಂತೆ ಇರಬೇಕಾದ್ದನ್ನು ಉಳಿಸಿಕೊಂಡು ಉಳಿದದ್ದನ್ನೆಲ್ಲ ತೆಗೆದಾಗಿದೆ ಅಂದರು. ನಾವು ತೆಗೆಯುವಂತೆ ಇಲ್ಲ. ಅಲ್ಲಿ ಯಾವತ್ತೋ ಹ್ಯನನುಷ್ಠಾನೇ ಕರ್ಮಪೂರ್ತಿ ನವಿದ್ಯತೆ ತಾವತ್ ಸಮಸ್ತಂಗತಿತಂ ಅಸ್ಮಿನ್ ತಂತ್ರೆ. ಈ ಕರ್ಮತಂತ್ರದಲ್ಲಿ, ವಿಧಾನದಲ್ಲಿ, ನಾನು ಹಾಕಿದ ಚೌಕಟ್ಟಿನಲ್ಲಿ ಇನ್ನು ಒಂದನ್ನು ತೆಗೆಯುವಾಗಿಲ್ಲ, ತೆಗೆದು ಬೇರೆ ಸಿಕ್ಕಿಸುವಾಗಿಲ್ಲ. ಅದನ್ನೆಲ್ಲ ಲೆಕ್ಕಾಚಾರ ಮಾಡಿ ನೋಡಿದ್ದೇನೆ, ತೆಗೆಯುವಷ್ಟು ತೆಗೆದಿದ್ದೇನೆ, ಬೇರೆ ಮಾಡುವಷ್ಟು ಮಾಡಿದ್ದೇನೆ. ಇದನ್ನಾದಷ್ಟು ಗಾಳಿಸಿ ಶೋಧಿಸಿ ತಮ್ಮ ಮುಂದೆ ಇಟ್ಟಿದ್ದೇನೆ ಅಂತ ಇಷ್ಟು ಸ್ಪಷ್ಟ ಅಭಿಪ್ರಾಯ ಕೊಡಲಿಕ್ಕೆ ಕಾರಣ ಕೃಷ್ಣನ ಕರ್ಮತಂತ್ರದ ವಿಧಾಯಕ ಸೂತ್ರಗಳು. ಕೃಷ್ಣ ಹೇಳಿದ, ನಿಯತವಾದದ್ದನ್ನು ನಡೆಸುವುದು ಮೊದಲಾಗಿ ಒಂದು ಸಾತ್ವಿಕ ಕರ್ಮ ಅನಿಸ್ತದೆ. ನಿನಗೆ ಹೇಳಿಸಿದ್ದು ಅಂದರು ಅಷ್ಟೇ. ನಿಯತಂ ಮೊದಲು ಕೃಷ್ಣ ಆಗಿದ್ದು. ಇದನ್ನೇ ತಿರುಚುತ್ತಾರೆ ನೋಡಿ. ಕೃಷ್ಣ ಹೇಳಿದ್ದಕ್ಕೂ ಒಂದು ಅಪವ್ಯಾಖ್ಯಾನ ಮಾಡುವುದಿದ್ರೆ ಎಷ್ಟು ಧಾರ್ಷ್ಟ್ಯ ಹೇಳಬಹುದು. ನಿಯತಂ ಅಂದರೆ ನಿತ್ಯಂ ಅರ್ಥ ಅಲ್ಲ. ಹಾಗಿದ್ರೆ ಅರ್ಥ ಬರೆಯುವುದಾದ್ರೆ ಕೃಷ್ಣ ಯಾಕೆ ನಿತ್ಯಂ ಹೇಳಬಾರ್ದು? ನಿತ್ಯಂಚ ಸಂಗರಹಿತಂ ಹೇಳ್ಬೋದಿತ್ತಲ್ಲ, ಮುಖ್ಯಂಚ ಹೇಳ್ಬೋದಿತ್ತು, ಪ್ರಧಾನಂ ಸಂಗರಹಿತಂ ಹೇಳ್ಬೋದು. ಪ್ರಧಾನ ಕರ್ಮ ಅದು ನಿತ್ಯ ಕರ್ಮ, ಅಪ್ರಧಾನವಾದದ್ದು ನೈಮಿತ್ಯ ಕರ್ಮ, ಅತ್ಯಪ್ರಧಾನವಾದದ್ದು ಕಾಮ್ಯಕರ್ಮ. ಹಾಗೆ ಹೇಳ್ಬೋದಿಲ್ಲ, ಪ್ರಧಾನಂ ಸಂಗರಹಿತಂ ನಿತ್ಯಂಚ ಸಂಗರಹಿತಂ ಏನು ಹೇಳ್ಬೋದಿತ್ತಲ್ಲ. ನಿಯತ ಶಬ್ದ ಯಾಕೆ ಆಗಬೇಕು? ಹಿಂದೆ ಹೇಳಿದ್ದವನು ನಿಯತಂ ಅಂತ ಹೇಳಿಕೊಂಡು ಪ್ರತಿಯೊಂದು ಕಡೆಯಲ್ಲಿ ನಿಯತ ಶಬ್ದವನ್ನು ಕೃಷ್ಣ ಹಾಕಿಕೊಂಡು ಉದ್ದಕ್ಕೆ ಬಂದಿದ್ದಾನೆ. ನಿತ್ಯ ಕರ್ಮದ ಬಗ್ಗೆ ಚಕಾರ ಎತ್ತದ್ದಲ್ಲ ಕೃಷ್ಣ. ಯಾವ ಕರ್ಮ ಮಾಡಬೇಕು ಅಂತ ಹೇಳುವುದಿಲ್ಲ. ಒಂದೊಮ್ಮೆ ಕೃಷ್ಣ ನಿತ್ಯ ಕರ್ಮ ಮಾಡಿ ಅಂತ ಹೇಳಿದ್ದರೆ ನೈಮಿತ್ಯ ಕರ್ಮ ಶ್ರುತಿ ಬೋಧನೆ ಮಾಡುವುದು ಯಾರಿಗೆ? ಕಾಮ್ಯಕರ್ಮವನ್ನು ಹೇಳಿದ್ದು ಯಾರಿಗೆ? ಬೇಡವೇ ಇತ್ತಲ್ಲ. ಕಾಮುಕರಿಗೆ ಕಾಮ್ಯಕರ್ಮ ಹೇಳುವುದಾಗಿದ್ದರೆ ಶಾಸ್ತ್ರ ಕಾಮುಕರನ್ನು ಕರೀತೆ ಅಂತ ಆಗ್ತದೆ, ಶಾಸ್ತ್ರಕ್ಕೆ ಅಧಿಕಾರಿಗಳು ಅಂತಾಯಿತು. ಬಯಕೆ ಇದ್ದವರಿಗೆ ಹೇಳಿದ್ದು ಶ್ರುತಿ ಅಂತ ಹೇಳಿದರೆ ಬಯಕೆ ಇದ್ದವರು ಶಾಸ್ತ್ರಕ್ಕೆ ಅಧಿಕಾರಿಗಳಾಯ್ತಾ ಇಲ್ವಾ? ಅದನ್ನು ಅವರೇನು ತಪ್ಪು ಮಾಡಿದರು? ಅದನ್ನು ನೈಮಿತ್ತಿಕವೂ ಮಾಡಲಿಕ್ಕುಂಟು, ನಿತ್ಯವೂ ಮಾಡಲಿಕ್ಕುಂಟು, ಕಾಮ್ಯವೂ ಮಾಡಲಿಕ್ಕುಂಟು. ಕೃಷ್ಣ ಹೇಳಿದ್ದ ಸರ್ವಕರ್ಮ ಫಲತ್ಯಾಗಂ ತ್ಯಾಗಂ ಅಂತ ಮಾಡಲಿಕ್ಕೆ ಎಲ್ಲ ಇದೆ. ಅದರ ಫಲವನ್ನು ಬಯಸದಿರುವುದು ಮಾತ್ರ ನನ್ನ ಅಭಿಪ್ರಾಯ ಅಂತ ಹೇಳಿದ್ದ. ನನ್ನ ಅಭಿಪ್ರಾಯ ತ್ಯಾಗೇ ಅಂತ ಹೇಳ್ತಾನೆ. ನಾನು ತ್ಯಾಗಕ್ಕೆ ಬೆಲೆ ಕೊಡ್ತೇನೆ, ಮಾಡುವುದು ಬಿಡಲಿಕ್ಕಲ್ಲ, ಅದರ ಫಲದಾಸೆಯನ್ನು ಬಿಡಲಿಕ್ಕೆ. ಅಲ್ಲಿ ಬಂದಿರತಕ್ಕಂತಹ ಲಾಭಾಂಶವನ್ನು ಪಡಿತೇನೆ ಎನ್ನತಕ್ಕಂತಹ ದೌಲತ್ತಿನಿಂದ ಬರಬಾರದು ಎನ್ನುವುದಷ್ಟೇ ನನ್ನ ಕರ್ಮತಂತ್ರದ ಯೋಜನೆ ಅಂದ. ಯಾಕೆ ಅಂತ ದೃಷ್ಟಾಂತ ಹೇಳ್ತಾನೆ. ಯಾಕೆ ನಾವು ಫಲ ಕೇಳಬಾರ್ದು, ದುಡಿಬೇಕು, ದುಡ್ಡು ಕೇಳಬಾರ್ದು, ಯಾಕೆ ಹೇಳ್ತಿ ಎನ್ನುವುದಕ್ಕೆ ಬೇಕಾದಷ್ಟು ವಿವರಣೆ ಕೊಟ್ಟ. ನೋಡಿ, ಈ ಫಲ ಅಂತ ತಕ್ಷಣ ಹೀಗೆ, ಅದಕ್ಕೆ ಅಧಿಕಾರಿಗಳು ಇಷ್ಟು ಬರ್ತಾರೆ, ಒಂದು ಮಾಡುವಾಗ 5 ಜನ ಸೇರಿರ್ತಾರೆ, ಯಾರಿಗೆ ಹಂಚಬೇಕು ಅಂತ ಲೆಕ್ಕಾಚಾರ ಮಾಡಿಕೊಳ್ಳಿ, ನಿಮ್ಮ ಡಿಮಾಂಡ್ ಏನು ಮತ್ತೆ ಕೇಳಿ. ಸ್ಪಷ್ಟ ಹೇಳ್ತಾನೆ. ನೀವು ಪಡೆಯುವುದೇ ಇದ್ದರೂ ಸಹ ಅದರ ಅನ್ಯಾಯಕ್ಕೂ ಅದರ ಅನಿಷ್ಟ ಫಲಕ್ಕೂ ನೀವು ಬದ್ಧರಾಗಬೇಕಾಗತ್ತೆ, ಅದಕ್ಕೆ ತಯಾರಿದ್ದೀರಾ ಎಲ್ಲ ಕೇಳಿದ. ಇಷ್ಟೆಲ್ಲ ಮಾಡಿಕೊಂಡಾಗ ನಮಗೆ ಗೊತ್ತಾಯಿತು ಫಲವನ್ನು ಎಷ್ಟು ಜೋರಾಗಿ ಕೇಳಲಿಕ್ಕಿಲ್ಲ, ಎಷ್ಟೇ ಕೇಳಲಿಕ್ಕಿದೆ, ನಮ್ಮ ತಕ್ಕಕ್ಕೆ ಎಷ್ಟು ಕೇಳಬಹುದು ನಮಗೆ ಗೊತ್ತಾಯಿತು. ಇಷ್ಟು ಸ್ಪಷ್ಟ ಆಯಿತು ವಾಸ್ತವವಾಗಿ. ಅದನ್ನ ಕೃಷ್ಣ ನಿತ್ಯ ನೈಮಿತ್ಯ ಕಾಮ್ಯಗಳ ಬಗ್ಗೆ ಹೇಳಿ ಆಗಿದೆ, ಹೇಗೆ ಮಾಡಬೇಕು ತಿಳಿಸಿಕೊಟ್ಟಿದ್ದಾನೆ. ಒಂದನ್ನು ಹಿಡ್ಕೊಂಡು ಕೃಷ್ಣ ಯಾವತ್ತೂ ಕೂಗಲೇ ಇಲ್ಲ. ನಿಯತ ಕರ್ಮ ಮಾಡೋದನ್ನ ನಿನಗೆ ಹೇಳಿಸಿದ್ದು ಮಾಡು. ಶಾಸ್ತ್ರದಲ್ಲಿ ನಿನಗೇನು ಹೇಳಿದೆ? ನಿನ್ನ ಲಕ್ಷಣಕ್ಕೆ, ನಿನ್ನ ಪಾತ್ರತೆಗೆ, ನಿನ್ನ ಯೋಗ್ಯತೆಗೆ, ನಿನ್ನ ವ್ಯವಸ್ಥೆಗೆ. ಬೇಡ, ಇಲ್ಲಿ ಮುಂದೆ ಕೇಳ್ತಾನೆ ತಾಮಸ ಕರ್ಮ ಅಂದರೆ ಏನು ಕೇಳಿದರೆ ಅಯುಕ್ತ ಅಂತಾನೆ. ಯೋಗ್ಯತೆ ಇಲ್ಲದೆ ಮಾಡುವುದು ಅಂತಾನೆ. ಹಾಗಾದರೆ ನಿಯತ ಅಂದರೆ ಯೋಗ್ಯತೆಗೆ ಸರಿಯಾದ ಅರ್ಥ ಆಯ್ತಲ್ಲ. ಇಲ್ಲಿನ ಕರ್ಮವನ್ನೇ ಮೂರನ್ನು ನೋಡಿಕೊಂಡಾಗಲೂ ಯಾರಿಗೇನು ಗೊತ್ತಾಗ ಅರ್ಥ ಆಗುತ್ತೆ. ಆಚೀಚೆ ನೋಡಿದರೂ ಅರ್ಥ ಆಗುತ್ತೆ. ಒಂದೊಮ್ಮೆ ನಿತ್ಯ ಕರ್ಮ ಸಾತ್ವಿಕ ಮಾಡುವವನಿಗೆ ಹೇಳಿದರೆ, ನೈಮಿತ್ತಿಕ ಮಾಡುವವ ರಾಜಸ, ಕಾಮ್ಯ ಮಾಡುವವ ತಾಮಸ, ಹಾಗೆ ಹೇಳ್ಬೋದಿತ್ತು. ಹಾಗೊಂದೊಮ್ಮೆ ಕರ್ಮದ ಪಟ್ಟಿ ಇದ್ದರೆ ನಿಯತ ಎನ್ನುವುದಕ್ಕೆ ನಿತ್ಯ ಮಾಡಲಿಕ್ಕೆ ಅವಕಾಶ ಇತ್ತು. ಮುಂದಿನ ಪಟ್ಟಿಗೆಯಿಂದಲೂ ತಪ್ಪಾಗತ್ತೆ, ಇಂದಿನ ಪಟ್ಟಿಗೆಯೂ ಮುಂದೆ ಹೋಗ್ತಾ ಇಲ್ಲ. ಇಲ್ಲಿ ಮಾತ್ರ ಹೇಳಿದ್ದಲ್ಲ ಕೃಷ್ಣ, ಆವತ್ತಿನಿಂದ ಹೇಳುತ್ತಾ ಇದ್ದಾನೆ ನಿಯತ ಕರ್ಮ ಮಾಡು ಅಂತ. ಕುರು ಭುಂಕ್ಷಚ ಕರ್ಮ ನಿಜಂ ನಿಯತಂ, ಇದನ್ನೇ ಉಲ್ಲೇಖ ಮಾಡಿದ್ದವರು ಆಚಾರ್ಯ ಮಧ್ವರು ಹೇಳುವಾಗ. ನಿಯತ ಕರ್ಮ ಮಾಡಬೇಕು, ನಿನಗೆ ಹೇಳಿದ್ದು ಮಾಡು, ನಿನ್ನ ಯೋಗ್ಯತೆಗೆ ಹೇಳಿದ್ದು ಮಾಡು. ಇವತ್ತು ನಮ್ಮಲ್ಲಿ ದುಡ್ಡಿದೆ ಹೇಳಿಕೊಂಡು ಒಬ್ಬ ಅಧಿಕಾರ ಕೊಡ್ತೇನೆಂದರೆ ನಾವು ಹೋಗಬಾರ್ದು. ಯಾಕೆ? ನಮಗೆ ಅಧಿಕಾರ ಮಾಡುವ ಯೋಗ್ಯತೆ ಉಂಟು ನೋಡಬೇಕು.
ಅಂತಹ ಸಾಮರ್ಥ್ಯ ಇದೆಯೋ, ಅಂಥ ವ್ಯವಸ್ಥೆ ಅಥವಾ ತಲೆ ಇದೆಯೋ ಅಂತ. ನಾವು ಚೆನ್ನಾಗಿ ಒಬ್ಬ ಒಳ್ಳೆ ಇತ್ತು ಹಿಂದೆ ಡಿ ವಿ ಜಿಯ ಮಗನನ್ನು ಹಾಗೆ ಮಾಡಿದರು, ಬಿ ಜಿ ಎನ್ ರಾವ್. ಒಳ್ಳೆಯ ಅಧ್ಯಾಪಕ, ಸಾಮಾಜಿಕವಾದ ದೊಡ್ಡ ಬಳವಳಿ ಇದೆ ಹೇಳಿಕೊಂಡು ಅವನನ್ನು ಪ್ರಿನ್ಸಿಪಾಲ್ ಮಾಡಿದರು. ಪ್ರಿನ್ಸಿಪಾಲ್ ಯೋಗ್ಯತೆ ಇತ್ತು ಅವನಿಗೆ, ಅಂದರೆ ಅಷ್ಟು ಸೀನಿಯರ್ ಆಗಿದ್ದ, ಹೆಚ್ಚು ಪದವಿಯೂ ಇತ್ತು, ಎಲ್ಲ ಸರಿ. ಆ ಇನ್ಸ್ಟಿಟ್ಯೂಷನಲ್ಲಿ ದೊಡ್ಡವನಿಗೆ ಅವನು ಹೇಳಿದ, ದಮ್ಮಯ್ಯ ನಾನು ಆಗುವುದಿಲ್ಲ ಅಂತ. ಯಾಕೆಂದರೆ ಪ್ರಾಂಶುಪಾಲತನ ಅಂದರೆ ಪಾಲಕತನ, ಅದು ಆಡಳಿತೆಯ ಕ್ರಮ ನೋಡಿಕೊಳ್ಳಬೇಕು. ಅದಕ್ಕೋಸ್ಕರ ನಾನು ಒಂದು ರೀತಿಯಿಂದ ಅವರ ಮೇಲೆ ಒಳ್ಳೆಯ ರೀತಿಯ ಅಧಿಕಾರಿತನವನ್ನು ವರ್ತಿಸಿಕೊಳ್ಳಬೇಕು. ಆ ಯೋಗ್ಯತೆ ನನ್ನಲ್ಲಿ ಇಲ್ಲ, ಬೇಡ ಅಂತ. ನಾನು ಒಬ್ಬ ಸಪ್ಪೆ ಅಧ್ಯಾಪಕನಾಗಿ ಉಳಿತೇನೆ, ಸಾಕು ನನಗೆ. ಅಂದರೆ ಪ್ರಾಂಶುಪಾಲನಾಗಿ ಬರುವ ಒಂದು ಸ್ಲ್ಯಾಬ್ ಹೆಚ್ಚಿನ ಸಂಪಾದನೆ, ಅದು ಒಂದು ಗೌರವ, ಇನ್ನಿತರ ವಿಷಯಗಳಲ್ಲಿ ಅದಕ್ಕೊಂದು ಮಾನ್ಯತೆ, ಮನ್ನಣೆ ಏನು ಬೇಡಯ್ಯ ಅಂತ ನೋಡಿ, ಎಷ್ಟನ್ನೆಲ್ಲ ಕಳ್ಕೊಳ್ಳಿಕ್ಕೆ. ಅದಕ್ಕೋಸ್ಕರ ಮುಖ್ಯವಾಗಿ ಮಾಡಬೇಕಾದ್ದು ಅವನ ಯೋಗ್ಯತೆಯಷ್ಟೇ ದುಡಿಯುವಂಥದ್ದು. ಅವನು ಹೇಳಿದ, ನಾನು ಒಳ್ಳೆಯ ಅಧ್ಯಾಪಕನಾಗಬಲ್ಲೆ, ಆದರೆ ಕೆಟ್ಟ ಅಧಿಕಾರಿಯಾಗುವ ಯೋಚನೆ ಇರ್ತದೆ ಜನಕ್ಕೆ, ತಪ್ಪು ಅಂತ. ಇದು ತನ್ನತನದ ಬಗ್ಗೆ ಮಾನದಂಡ ಮಾಡಿಕೊಳ್ಳುವ ವ್ಯಕ್ತಿ ಎಷ್ಟು ಸಿಗ್ತಾನೆ? ದುಡ್ಡಿಗೋಸ್ಕರ ಯಾವ ತನವನ್ನು ನಡೆಸಿಬಿಡ್ತಾನೆ, ಅಯೋಗ್ಯವಾದಂಥ ಪ್ರವೃತ್ತಿಯನ್ನು ಮಾಡ್ತಾನೆ. ಇದು ಕೃಷ್ಣ ಹೇಳಿದ, ನಿಯತಂ ಕರ್ಮ ಸಾತ್ವಿಕ ಮುಚ್ಯತೆ. ನಿನ್ನ ಯೋಗ್ಯತೆಗೆ ಹೇಳಿಸಿದ್ದು, ನಿನ್ನ ಬದುಕಿಗೆ ನವಿರಾದದ್ದು, ನಿನ್ನ ಆನುವಂಶಿಕವಾದ ಪ್ರಭಾವದಿಂದ ನಿನ್ನಲ್ಲಿ ನಡೆದು ಬಂದದ್ದು, ನಿನ್ನ ಮನಸ್ಸಿಗೆ ಮುದು ಕೊಡುವಂಥದ್ದು, ದೇಹಕ್ಕೆ ಅಪ್ಯಾಯಮಾನವಾಗುವಂಥದ್ದು, ಕೊನೆಗಂತೂ ದೇವರು ಮೆಚ್ಚುವಂಥದ್ದು. ಇಷ್ಟ ಆಗಬೇಕು ಅಂತ. ಆತ್ಮನ ತೃಪ್ತಿರೇವವ ಅಂತಾರೆ. ನಿನಗಿಷ್ಟ ಆಯಿತಾ? ಎಲ್ಲ ಕೇಳೋದಾಗಿ. ವಿದೇಶದಲ್ಲಿದೆ ಅದು, ನಮ್ಮ ಕಾನೂನುಗಳು ವಿದೇಶದ್ದೇ. ಆದರೆ ನಮ್ಮ ದೇಶಕ್ಕೆ ಬಂದ ನಂತರ ಯಾವತ್ತೂ ಹಾಗೆ, ನಮ್ಮ ಕೊಟ್ಟಿಗೆ ಕಟ್ಟಿದ ನಂತರ ದನಕ್ಕೆ 2 ಲೀಟ್ರ್ ಹಾಲು ಬರೋದು. ಅದು ಬೀದಿ ತಿರುಗಿದ್ರೆ 10 ಲೀಟ್ರ್ ಕೊಡ್ತದೆ. ಅವರ ಮನೆಯಲ್ಲಿದ್ದಾಗ ಚೆನ್ನಾಗಿ ಕೊಡ್ತಿತ್ತು. ಯಾಕೆ ನಾವು ಬಂದ ತಕ್ಷಣ ನಮ್ಮ ಜಿಪುಣತನ ಅದಕ್ಕೂ ಅರ್ಥ ಆಗಿ ಹೋಗುತ್ತೆ. 4 ದಿನದಲ್ಲಿ ನಮ್ಮ ನೀರು ಕುಡಿಯೋದಲ್ವಾ, ಅದು ಹಾಗೆ ಮಾಡುತ್ತೆ. ಅಯ್ಯ ಮಗನೇ, ನೀನು ಬಂದವರಿಗೆ 10 ಕೊಡುವಲ್ಲಿ 1 ಕೊಡ್ತೀಯಲ್ಲ, ನಾನು ಯಾಕೆ ಮಾರಾಯ 10 ಕೊಡುವಲ್ಲಿ 5 ಕೊಟ್ಟರೆ ಆಗೋದು ಅಂತ ಕೇಳುತ್ತೆ. ಅದಷ್ಟೇ ಚೆನ್ನಾಗಿರುತ್ತೆ. ಸಹವಾಸ ದೋಷ ಅಂದ್ರೆ ಅಷ್ಟು ಜೋರಿ ಇರ್ತದೆ. ಅದನ್ನು ಪರದೇಶದ ಅವರು ಟ್ರೇಸ್ ಮಾಡಿದ ಕಾನೂನುಗಳು ಕಟ್ಟಣಗಳಿದ್ದರೂ ನಮ್ಮ ದೇಶಕ್ಕೆ ಬಂದಾಗ ಅದಕ್ಕೆ ಕಣಪಟ್ಟಿ ಹೆಚ್ಚು ಕಟ್ಟುವುದೇ ಜಾಸ್ತಿ, ಅದು ತಿರುಗಿ ನಿಲ್ಲುವುದೇ ಹೆಚ್ಚು. ತಕ್ಕಡಿಯ ಮೊದಲಲ್ಲೇ ಅಯಸ್ಕಾಂತ ಅಂಟಿಸಿಕೊಂಡು ಅದು ಒಂದು ಕಡೆಯಲ್ಲಿ ಆತುಕೊಳ್ಳುವುದೇ ಜಾಸ್ತಿ. ಹೀಗೆಲ್ಲ ಇರುತ್ತೆ ಮುಖವಾಡಗಳು ಎಲ್ಲ ಇರಲಿ. ಅವರದ್ದು ನೇರ ಸೀದಾ ಕೇಳುತ್ತಾರೆ, ನೀನು ಒಪ್ಪಿಕೊಳ್ತೀಯ? ನೀನು ಮಾಡಿದ ತಪ್ಪು ನಿನಗೆ ಅರ್ಥ ಆಗಿದೆಯೋ, ನೀನು ಒಪ್ಪಿಕೊಳ್ತೀಯೋ? ಅಂದರೆ ಅರು ಗಿಲ್ಟಿ ಕೇಳುತ್ತದೆ. ಹೌದು ಹೇಳಿದರೆ ಮುಗಿದೋತು, ಮತ್ತು ಎಂಕ್ವೈರಿ ಜಾಸ್ತಿ ಮುಂದೆ ಹೋಗುವುದಿಲ್ಲ. 2 ದಿನದಲ್ಲಿ ಆಯಿತು, ಅದಕ್ಕೆ ಬೇಕಾದ ಕಾನೂನು ಪ್ರಕಾರ ಹೀಗಿದೆ ಅಂತ. ಅವನೊಂದೊಮ್ಮೆ ಅಲ್ಲ ಹೇಳಿಕೊಂಡ್ರೆ, ಯಾಕಲ್ಲ ಹೇಳು, ತೋರಿಸಿಬಿಡು. ಮತ್ತೆ ಎಂಕ್ವೈರಿ, ಪರ್ಸನಲ್ ಎಂಕ್ವೈರಿ, ನೀನು ಅಲ್ಲ ಹೇಳುವುದು ಯಾಕೆ ಎನ್ನುವುದನ್ನು ತೋರಿಸಿಬಿಡು. ಇಷ್ಟಿಷ್ಟು ಅದು ಸತ್ಯಾಂಶ ಕಂಡ್ರೆ ಅಲ್ಲೇ ಮುಗಿದೋಯ್ತು, ಕೇಸ್ ಬಿದ್ದಾಯಿತು. ಇಲ್ಲಿ ಒಂದು ಎಳೆಯುವುದು ನೋಡಿದರೆ ಯಾವ ಚೂಯಿಂಗಮ್ಮು ಅಷ್ಟು ಎಳೀಲಿಕ್ಕೆ ಬರೋದಿಲ್ಲ. ಅಂದ ಕೃಷ್ಣ ಹೇಳಿದ್ದು ನಿಯತವಾದದ್ದನ್ನು ನಡೆಸಿಕೋ, ಅನಿಯತವಾದದ್ದು ಬೇಡ ಅಂತ. ಇದೆಲ್ಲವೂ ಅನಿಯತವಾದ ಚೌಕಟ್ಟುಗಳಲ್ಲಿ ಬರುವಂಥದ್ದು. ನಾವು ಪ್ರತಿಯೊಂದನ್ನು ಭ್ರಷ್ಟಾಚಾರ ಅನ್ನಬಹುದು, ಅನಾಚಾರ ಅನ್ನಬಹುದು, ಅತ್ಯಾಚಾರ ಅನ್ನಬಹುದು. ಇದು ಯಾವುದೇ ಶುದ್ಧಾಚಾರಕ್ಕಿಂತ ವಿರುದ್ಧವಾದದ್ದು. ಮುಂದೆ ಹೇಳ್ತಾನೆ ಕೃಷ್ಣ, ಅಶುಚಿಹಿ ಅಂತಾನೆ, ಸ್ಪಷ್ಟ ಹೇಳ್ತಾನೆ. ಕೃಷ್ಣ ಎಲ್ಲಿ ಕರ್ಮದಲ್ಲಿ ಭ್ರಷ್ಟತೆ ಇರಬಾರ್ದು ಹೇಳಿದ್ದಾನೆ ಎನ್ನುವುದಕ್ಕೆ ತಾಮಸ ಕರ್ಮದಲ್ಲಿ ಭ್ರಷ್ಟತೆ ಇದೆ ಎಂದು ತೋರಿಸಿಕೊಡ್ತಾನೆ. ಶುದ್ಧತೆ ಇಲ್ಲ, ಕೈಬಾಯಿ ಶುದ್ಧ ಇಲ್ಲ ಅಂತಾನೆ. ಸುಳ್ಳು ವಂಚನೆಗಳು ತುಂಬ ಆಗ್ತಾನೆ ಪಟ್ಟಿಯಲ್ಲಿ. ಅದಕ್ಕೆ ಮೊದಲಾಗಿದ್ದು ನಿಯತ ಅಂದದ್ದು, ವ್ಯವಸ್ಥಿತವಾದದ್ದು, ನಿಯಮಬದ್ಧವಾದದ್ದು, ಒಂದು ಚೂರು ನಿಯಮ ತಪ್ಪದೇ ಇರುವಂಥದ್ದು. ಸತ್ಯ, ಅಹಿಂಸೆ, ಅಸ್ತೇಯ, ತೃಪ್ತಿ, ಇವಕ್ಕೆಲ್ಲ ಚೌಕಟ್ಟುಗಳಲ್ಲಿ ಬದ್ಧವಾದದ್ದು ಹೇಳಲಿಕ್ಕೆ ನಿಯತ ಶಬ್ದ ಆಗ್ತದೆ. ನಿನಗೆ ಹೇಳಿಸಿದ, ನಿನ್ನ ಪಾತ್ರಕ್ಕೆ ಯೋಗ್ಯತೆಗೆ ಅನುಗುಣವಾದ, ಶಾಸ್ತ್ರ ಒಪ್ಪಿದ, ಒಟ್ಟಾರೆ ದೇವರ ಮೆಚ್ಚುವ. ಅದರೊಟ್ಟಿಗೆ ಸಂಘರಹಿತಂ, ಯಾವುದರ ಆಸಕ್ತಿ ಇಲ್ಲದಿರಬೇಕು. ನಿಯತಂ ಎನ್ನುವುದಕ್ಕೆ ನಿತ್ಯಾಂತ ಭಾಷ್ಯ ಬರೆದ ಶಂಕರರು, ನೀಲಕಂಠರು ಎಲ್ಲ ಸೋಲ್ತಾರೆ. ಇಲ್ಲಿ ನಿತ್ಯ ಕರ್ಮ ಮಾಡಬೇಕು ಹೇಳಿದರೆ ಎಂಥ ಮಾತಾಡುವಾಗೆ ಇಲ್ಲ, ಒಂದೇ ಸಾಕು. ಸಾಯಂ ಪ್ರಾತಿರ ಅಗ್ನಿಹೋತ್ರಂಜುಹೋತಿ ಅಹರಹ ಸಂಧ್ಯಾಮುಪಾಸೀತ, ಆ ಮಾತುಗಳೇ ಸಾಕಾಗುತ್ತೆ. ವೇದವೇ ಬೋಧನೆ ಮಾಡಿದ ನಂತರ ನಾವು ಕರ್ಮ ಜಿಜ್ಞಾಸೆಯೇ ಹೋಗಲಿಕ್ಕಿಲ್ಲ. ಮಾಡಬೇಕು ವಿಧಾನ ಮುಗಿಯಿತು, ಕೇಳಲಿಕ್ಕಿಲ್ಲ ಆಗತ್ತೆ. ಅದಕ್ಕೆ ಹೇಳಿದ ಆ ವಾಕ್ಯಗಳನ್ನು ಪ್ರಶ್ನಿಸುವಂತೆ ಇದೆ. ಯಾಕೆಂದರೆ ಅದು ಯಾರಿಗೆ ಹೇಳಿದ್ದು, ಯಾವಾಗ ಹೇಳಿದ್ದು, ಎಷ್ಟು ಹೇಳಿದ್ದು ಎಲ್ಲ ಕೇಳುತ್ತೇವೆ ನಾವು.
ಇವತ್ತು ಅಗ್ನಿಹೋತ್ರವನ್ನು ಮಾಡಬೇಕು ಹೇಳಿದರೆ ಹಗಲು ರಾತ್ರಿ ಅಗ್ನಿಹೋತ್ರ ಮಾಡುವವರು ಎಲ್ಲಿದ್ದಾರೆ? ಅಗ್ನಿಯನ್ನು ಕಾಪಾಡಿಕೊಂಡ ಮನೆಯಲ್ಲಿ ಸೋಲದಂತೆ, ಅದು ಉರಿದು ಬೀಳದಂತೆ ಎಷ್ಟು ಜನ ಹೇಳ್ತಾರೆ? ಎಲ್ಲಿದೆ? ಇಲ್ಲ. ಅಹರ ಸಂಧ್ಯಾಮುಪಾಸೀತ ಅಂದರೆ ಯಾರಿಗೆ ಹೇಳಿದ್ದು? ಸಂಸ್ಕಾರವಂತನಿಗೋ, ಸಂಸ್ಕಾರ ಆಗುವವನಿಗೋ, ಅಯೋಗ್ಯನಿಗೋ, ಸ್ತ್ರೀಯರಿಗೋ, ಬಾಲಕರಿಗೋ, ವೃದ್ಧರಿಗೋ, ಸೈನಿಕರಿಗೋ ಯುದ್ಧ ಮಾಡಿ, ಇವತ್ತು ಯುದ್ಧತಂತ್ರದಲ್ಲಿ ಕೃಷ್ಣ ನಿಂತಿದ್ದಾನೆ. ಹಾಗೆಲ್ಲ ಹೇಳ್ತಾ ಇದ್ದೇ ಹೇಳಿದರೆ ಯುದ್ಧಕ್ಕದು ಅಪ್ಲೈ ಆಗಬೇಕು. ಕರ್ಮ ಅಂದರೆ ಎಲ್ಲವೂ, ಯಾವುದು ಕೇಳಲಿಲ್ಲ. ಶಾರೀರಿಕ ಕರ್ಮವೂ ಆಗ್ತದೆ, ಮನಸ್ಸೂ ಆಗುತ್ತೆ, ವಾಚಿಕವಾಗೋದಾಗುತ್ತೆ. ನೀರಿನ ಮಧ್ಯದಲ್ಲಿದ್ದವನು ಬರ್ತಾನೆ ಇದಕ್ಕೆ ಅರ್ಥಕ್ಕೆ, ಸೈನಿಕನು ಸಿಗ್ತಾನೆ, ರೋಗಿಯೂ ಬರ್ತಾನೆ, ಸ್ತ್ರೀಯಳು ಸಿಗ್ತಾಳೆ, ಬಾಣಂತಿಯೂ ಬರ್ತಾಳೆ. ಎಲ್ಲರೂ ಯಾವನೊಬ್ಬನನ್ನು, ಯಾವ ಜಾತಿಯವನು, ಯಾವ ಹಂತದವನನ್ನು, ಯಾವ ಆಯುಷ್ಯನವನನ್ನು ಬಿಡುವಂತೆ ಇಲ್ಲ. ಅಂದ ಶಬ್ದಗಳು ವೇದ ಹೇಳಿದ್ದನ್ನೇ ನಾವು ಹೇಳುವುದಾಗಿದ್ದರೆ ವೇದದ ಮೇಲೆ ಬಹಳ ದೊಡ್ಡದಾದ ಕರ್ಮಕಾಂಡದ ಮೇಲೆ ಜಿಜ್ಞಾಸೆ ನಡೆದಿದೆ. ಅದಕ್ಕೆ ಮೀಮಾಂಸೆ ಅಂತಾರೆ. ಜಿಜ್ಞಾಸದ್ದೇ ಇನ್ನೊಂದು ಶಬ್ದ ಅದು. ಮೀಮಾಂಸಾ ಅಂದ್ರೆ ವಿಚಾರ ಅಂತ ಅರ್ಥ. ಹಾಗಾಗಿ ಕೃಷ್ಣ ವಿಚಾರ ನಡೆಸಿ ಮಂಥನಗೈದು ನಿರ್ಣಯಾತ್ಮಕವಾಗಿ ನಮಗೆ ಕೊಟ್ಟ ಸಂಗತಿ ಅದು. ನಿಯತಂ ಅಂದ, ನಿನಗೆ ಹೇಳಿದ್ದು ಮಾಡು ಅಂದ, ಮುಗಿಯಿತು. ಈಗ ತಪ್ಪಿವಿದ್ದೆವು. ನೀನು ಯಾರು? ನಿನಗೆ ಗೊತ್ತಿದೆ. ನೀನು ಬಾಣಂತಿಯ, ನೀನು ಸ್ತ್ರೀಯೋ, ನೀನು ವಿದೇಶಸ್ಥನೋ, ನೀನು ಮಾರ್ಗ ಮಧ್ಯೆಯಲ್ಲಿ ಪ್ರಯಾಣಿಗನೋ, ನೀನು ರೋಗಿಯೋ, ನೀನು ಮಗುವೋ, ನೀನು ವೃದ್ಧನೋ. ವೃದ್ಧ ಅಂದ ತಕ್ಷಣ ಒಂದು ಮಾತಿಲ್ಲ. ವೃದ್ಧನು ಅವನು ಪ್ರತಿನಿತ್ಯ 10 ಪ್ರದಕ್ಷಿಣೆ ಬರಬೇಕು ಅಂತ ಹೇಳಿದರೆ ಒಬ್ಬ ಹೇಳುತ್ತಾನೆ, ನನ್ನ ಜಂಗಾಬಲವೇ ಸತ್ತಿದೆ, ನಾನು ವೀಲ್ ಚೇರಲ್ಲಿ ಹೋಗ್ತಾ ಇದ್ದೇನೆ, ಅದರಲ್ಲೇ ಪ್ರದಕ್ಷಿಣೆ ಬರಲಾಕೆ ಹೇಳ್ತಾನೆ. ವೃದ್ಧನು ಅಂದರೆ ಕಾಲು ಗಟ್ಟಿಗನು ಅಂತ ಅರ್ಥ. ಅಲ್ಲಿ ಪ್ರವಚನ ಕೇಳಬೇಕು ಹೇಳಿದರೆ ಕೃಷ್ಣ ಹೇಳಿದ್ದಾನೆ ಪ್ರವಚನ ಕೇಳಬೇಕು ಅಂತ. ನಾವು ವೃದ್ಧರಿದ್ದೇವೆ, ಶ್ರವಣೇಂದ್ರಿಯ ಇಟ್ಟರು ನಮಗೆ ಕೇಳುವುದಿಲ್ಲ, ಮಿಷನ್ ಇಟ್ಟರು ಕೇಳುವುದಿಲ್ಲ. ಮತ್ತು ಅವನು ಹೇಳಿದ್ದಾನೆ, ಯಾರೋ ಕರ್ಕೊಂಡು ಬಂದು ಕೂತ್ಕೊಳಿಸ್ತಾರೆ, ಹೋಗುದು, ನಿದ್ದೆ ಮಾಡ್ತಾ ಇರ್ತೇವೆ ಅಂತ. ಅದು ಹೇಳಲಿಲ್ಲ ಕೃಷ್ಣ. ಯಾರು ಯಾವುದು ಯೋಗ್ಯತೆ ಇದೆ ಅಂತ ಕೃಷ್ಣ ಹೇಳುವುದಿಲ್ಲ, ಅವನಿಗೆ ಗೊತ್ತಿದೆ. ಅದಕ್ಕೆ ನಿನಗೆ ಹೇಳಿಸಿದ್ದು ನಿನ್ನಿಂದ ಆಗುವಂಥದ್ದು. ಇನ್ನು ಮುಂದೆಲ್ಲ ಹೇಳ್ತಾನೆ, ಆಗದೇ ಇರುವುದಕ್ಕೆ ಕೈ ಹಾಕುವುದು ಅದು ತಪ್ಪು ಕರ್ಮ, ಅವನಿಗೆ ಹೇಳಿಸದ್ದನ್ನು ಮಾಡುವುದು ಅದು ತಪ್ಪು ಕರ್ಮ. ಈ ಎಲ್ಲ ಶಬ್ದಗಳಿಗೆ ಮುಂದಿನಲ್ಲಿ ವಿವರಣೆ ಇದೆ. ಅಲ್ಲ ಹೇಳುವುದರಲ್ಲಿ ಅದು ಸಿಕ್ಕಿ ಬೀಳುತ್ತದೆ. ಅನ್ನ ನಿಯತಂ ಸಂಗರಹಿತಂ, ಆದಷ್ಟು ಹಂಗು ಕಳಚಿಕೊಂಡದ್ದಿರಬೇಕು, ಸಂಬಂಧ ಬಿಟ್ಟಿರಬೇಕು, ಆಸಕ್ತಿ ನಂಟು. ಹಿಂದೆ ಹೇಳಿ ಆಯಿತು, ಫಲಾಸಂಗ ವಿವರ್ಜಿತಂ ಅಂತ. ಅದರ ಮೇಲೆ ಬಿದ್ದಿರುವುದು, ಅತ್ಯಾಸಕ್ತಿಯಿಂದ ನಡೆಸಿಕೊಡುವುದು, ಅದು ಯಾವುದು ಬೇಡ. ಓವರ್ ಅಟ್ಯಾಚ್ಮೆಂಟ್ ಹೇಳಿದಾಗೆ ಅತೀ ನಂಟು, ಅತ್ಯಂತ ಹಚ್ಚಿಕೊಳ್ಳುವಿಕೆ ಅದು ಇಲ್ಲ. ಅದರಲ್ಲಿ ಮಮತೆಯ ಭಾವ ಇರ್ತದೆ, ನನ್ನದೂ ಎನ್ನತಕ್ಕಂತಹ. ಅಂದರೆ ಕೆಲವು ಇಷ್ಟು ವರ್ಷ ಕಳೆದರೂ ಮುಗಿದೋದ್ರು ನಾಳೆ ಒಂದು ದಿನ ಇದ್ದರು ರಜೆ ಹಾಕುವುದಿಲ್ಲ ಶಾಲೆಗೆ. ಯಾಕೆಂದರೆ ಪಾಪ ಪಾಠ ಮಾಡಬೇಕು, ಇವರಿಂದಲೇ ಪಾಠ ನಡೆಯುವುದು ಅಂತ ಇಟ್ಟುಕೊಂಡಿದ್ದಾರೆ. ರಜೆ ಇರುವಂಥದ್ದನ್ನು ಉಪಯೋಗಿಸಿಕೊಳ್ಳದೆ 365 ದಿವಸವೂ ಶಾಲೆಗಾಗಿ ಬಿದ್ದವರಾಗೆ. ಬೇಡಯ್ಯ, ಯಾವ ವೃತ್ತಿಯಾದರೂ ಅಷ್ಟಕ್ಕಷ್ಟೇ, ಎಷ್ಟು ಬೇಕೋ ಅಷ್ಟು. ಅದರ ಮೇಲೆ ದುಂಬಾಲು ಬಿದ್ದು ನಾನಿಲ್ಲದೆ ಶಾಲೆಯೇ ನಡೆಯುವುದಿಲ್ಲ, ನಾನಿಲ್ಲದೆ ವ್ಯಾಪಾರವೇ ಆಗುವುದಿಲ್ಲ, ನಾನಿಲ್ಲದೆ ದೇಶವೇ ನಿಲ್ಲುವುದಿಲ್ಲ ಅನ್ನುವಷ್ಟು ಬೇಡ ಅಂತಾನೆ. ಮಮತೆಯ ತ್ಯಾಗ, ಅತ್ಯಂತ ಅದರ ಮೇಲಿನ ಶಕ್ತಿ, ಆಸಕ್ತಿ, ಸಂಘ, ಸಂಬಂಧ, ನಂಟು ಅದು ಬಿಟ್ಟಿರಬೇಕಯ್ಯ ಅನ್ನ. ಸಂಘರಹಿತಂ. ಆ ಸಂಘಕ್ಕೆ ವೆಂಕಟನಾಥ ಹೇಳುವಾಗ ಒಂದು ಅರ್ಥ ಹೇಳುತ್ತಾನೆ. ಸಂಘ ಅಂದರೆ ಸಂಘಗಳು ಸೇರಿಕೊಂಡಾಗ ಸಂಸಾರ ಆಗತ್ತೆ. ಆದ್ದರಿಂದ ಸಂಸಾರದ ವ್ಯಾಮೋಹ ತೊರೆದು ಎನ್ನುವಷ್ಟು ಅರ್ಥ ಹೇಳ್ತಾನೆ. ಅದು ಮುಂದಿನ ಕೊನೆಯ ಅರ್ಥಕ್ಕೆ ಯೋಗ್ಯ ಆಗತ್ತೆ. ಅದು ಆ ಅರ್ಥವು ಛಾಯೆ ಬರುತ್ತೆ. ಸಂಘ ಅಂದರೆ ಕೂಡುವಿಕೆ ಅಂತ ಅರ್ಥ. ಸಂಬಂಧ ಪ್ರಜ್ಞೆ ಇಲ್ಲದೆ ಬದುಕುವುದು, ಮನೆಯಲ್ಲಿಯೂ ಅತಿಥಿಯಂತಿರುವುದು, ಸಮಾಜದಲ್ಲಿಯೂ ಸೊನ್ನೆಯಂತೆ ಕಾಣುವುದು. ಚೆನ್ನಾಗಿರುತ್ತೆ. ಸಮಾಜ ಲೆಕ್ಕಕ್ಕೆ ಬಂದರೆ ಟೊಪ್ಪೆ ಹಾಕ್ತಾರೆ, ಅದಕ್ಕೆ ಹೊಲಿಸಲಿಕ್ಕೆ ಮೊದಲೇ ಹಾಕಿರ್ತಾರೆ ಅವರು. ಹಾಗಾಗಿ ಸಮಾಜದಲ್ಲಿ ಕಾಣಬೇಕೆ ಅಂತ ಕೇಳಿದರೆ ಸೊನ್ನೆ. ಯಾವ ಸಂಘದಲ್ಲಿ ಈ ಜನ ಇಲ್ಲ, ಕಾಣುವುದಿಲ್ಲ, ಹಾಗಿರಬೇಕಂತ. ಅದರಿಂದ ಸಂಘರಹಿತಮ್ಮೆ ಹೇಳುವುದು ಇನ್ನೊಂದು ಅರ್ಥ. ಹಾಗೆ ಸಂಘರಹಿತಮ್ಮೆ, ಸಂಘ ಸಂಸ್ಥೆಗಳಲ್ಲಿ ಹೆಸರು ಇಲ್ಲದವನು, ಸದಸ್ಯನಾಗದವನು. ಅಲ್ಲಿ ಹೋದ ತಕ್ಷಣ ಅಲ್ಲಿಯ ನಿಯಮಕ್ಕೆ ಬದ್ಧನಾಗಬೇಕಾಗತ್ತೆ. 10 ಜನ ಮಾಡುವ ಮೋಸಕ್ಕೆ ಇವನು ಒಬ್ಬ ಪಾತ್ರಧಾರನಾಗ್ತಾನೆ. ಇದ್ರ ಹೇಳಿದ್ದಲ್ವ, ಅಬ್ರುವನ್ ವಿಬ್ರುವನ್ಶ್ಚಾಪಿ ನರಹ ಕಿಲ್ಬಿಷಮಶ್ನುತೆ. ಈ ಶ್ಲೋಕ ಮಹಾಭಾರತದ ವಿದುರನ ಧರ್ಮಗೀತೆ. ಅದು ಮನು ಉದ್ಧಾರ ಮಾಡಿದ್ದಾನೆ, ಸ್ವಲ್ಪ ವ್ಯತ್ಯಾಸ ಮಾಡಿ. ಅದನ್ನು ಸಂಸ್ಕೃತದಲ್ಲಿ ಕೊರೆದಿದ್ದಾರೆ ಡೆಲ್ಲಿಯ ವಿಧಾನಸೌಧದಲ್ಲಿ, ಲೋಕಸಭೆಯಲ್ಲಿ. ಆದರೆ ಅದು ಸಂಸ್ಕೃತದಲ್ಲಿ ಕೊರೆದದ್ದರಿಂದ ಯಾರಿಗೂ ಕಾಣುವುದಿಲ್ಲ, ಕಾಣುತ್ತೆ ಅಥವಾ ಅರ್ಥ ಆಗುವುದಿಲ್ಲವೇನು.
ಒಳಗೆ ಹೋದವನು ವಿಷಯಗಳಿಗೆ ಮರು ಮಾತಾಡದವನು ಅಲ್ಲಿನ ಅಭಿಪ್ರಾಯಕ್ಕೆ ತಪ್ಪು ಅಭಿಪ್ರಾಯ ಕೊಟ್ಟವನು ನಡೆದ ಕಲಾಪದ ಫಲಿತಾಂಶದಲ್ಲಿ ಅರ್ಧ ಪಾಪವನ್ನು ಉಣ್ತಾನೆ ಅಂತ. ಇಷ್ಟೇ ವಿಷಯ. ನ ಸಭಾಂ ಪ್ರವಿಶೇತ್ ಪ್ರಾಜ್ಞ ಸಭ್ಯದೋಷ ಮನುಸ್ಮರನ್. ಬೇಕಾದರೆ ನೀನು ಸಭೆಯೊಳಗೆ ಬರಬೇಡ, ಗೈರು ಹಾಜರು, ಒಳ್ಳೆಯದು. ಬಂದರೆ ಅಲ್ಲಿನ ಟರಾವುಗಳಿಗೆ ಅದು ವಿರೋಧ ಇದ್ದರೆ ವಿರೋಧಿಸಬೇಕು, ಅದು ತಪ್ಪಾದರೆ ತಪ್ಪು ಹೇಳಬೇಕು. ನಾನು ಎಂತ ಹೇಳಲಿಲ್ಲ, ಸುಮ್ಮನೆ ಕೂತಿದ್ದೇನೆ ಹೇಳಿದರೆ ಮತ್ತೆ ಮುಸುಡಿಗೆ ಗುದ್ದುತ್ತಾರೆ, ಆದ್ದರಿಂದ ಬಾಯಿ ಮುಚ್ಚಿದ್ದೇನೆ ಹೇಳಿದರೆ ಅದು ತಪ್ಪಾಗಿದ್ದರೆ ಅದರ ಅರ್ಧ ಫಲಿತಾಂಶ ನೀನು ತಿನ್ನಬೇಕು ಪಾಪವನ್ನು. ನೀನು ಸುಳ್ಳು ಹೇಳಿದ್ರು ಪಾಪ ತಿನ್ನಲಿಕ್ಕೆ ಉಂಟು. ಎರಡರಲ್ಲಿ ಒತ್ತಾಯದಿಂದ ಸರಿಯನ್ನೇ ತಪ್ಪು ಹೇಳಿದ್ರೂ ಉಂಟು, ಬಾಯಿ ಮುಚ್ಚಿ ಕೂತಿದ್ದೇನೆ ಹೇಳಿದ್ರು ಸರಿ. ಆದ್ದರಿಂದ ಭೀಷ್ಮ ಬಾಯಿ ಮುಚ್ಚಿ ಕೂತ, ಅದಕ್ಕೆ ವಿದುರ ಹೇಳಿದ್ದು, ಅದು ಹೇಳಿದ್ದಲ್ಲಿ. ನೀನು ದ್ರೌಪದಿಯ ದಾಸ್ಯತನದ ವಿಚಾರದಲ್ಲಿ ಬಾಯಿ ಮುಚ್ಚಿ ಕೂತೆ, ಸ್ಪಷ್ಟ ಹೇಳಲಿಲ್ಲ. ಧರ್ಮರಾಜನನ್ನು ಕೇಳು ಅಂತ ಹೇಳಿ ಸುಮ್ಮನೆ ಜಾರಿಸಿಬಿಟ್ಟೆ. ಆದ್ದರಿಂದ ಇಲ್ಲಿ ಸಭೆಗೆ ನೀನು ಬಂದದ್ದಕ್ಕೆ ಪಾಪಿಯಾದೆ. ಒಂದು ಹೊರಗೋಗು, ನಾನಿಲ್ಲ ಹೇಳು. ನೀನು ಬಂಧಿಯಾದೆ ವಿಷಯಕ್ಕೆ, ಅರ್ಧ ಪಾಪ ನೀನು ಉಣಬೇಕು. ಆದ ತಪ್ಪಿಗೆ ಕೌರವ ಮಾಡಿರಬಹುದು, ಧೃತರಾಷ್ಟ್ರ ಮಾಡಿರಬಹುದು, ಯಾರೇ ತಪ್ಪು ಮಾಡಿರಬಹುದು, ಅಲ್ಲಿ ಆದ ತಪ್ಪಿನ ಅರ್ಧ ಪಾಪ ನಿನ್ನ ತಲೆ ಮೇಲೆ ಬಿದ್ದಿದೆ ಅಂತ. ನಾನಿಲ್ಲ ಹೇಳಲಿಕ್ಕೆ ಇಲ್ಲ ಅಂತ ಮೊದಲೇ ಹೇಳಬೇಕು ಅಂತ. ಆದ್ದರಿಂದ ಕೃಷ್ಣ ಹೇಳ್ತಾನೆ ಸಂಘರಹಿತಂ ಅಂತ. ನೀನು ಎಲ್ಲಿಯಾದರೂ ಒಂದು ಸಂಘಕ್ಕೋ ಸಂಸ್ಥೆಗೋ ಸದಸ್ಯನಾಗಿ ಸೇರಿದರೆ ಯಾರೋ ಗೊತ್ತಿಲ್ಲದೆ ಮಾಡಿ ಅನ್ಯಾಯ ಎದ್ದರೂ ಸಂಘದ ಒಂದು ಮೆಂಬರ್ ಆದ ನಿನಗೆ ಬಂದೇ ಬರ್ತದೆ, ಒಂದು ಪಾಲು ಉಂಟೆ. ನೀವಲ್ಲಿ ಒಂದು ಪಾಲು ಲಾಭವನ್ನು ಪಡೆಯುವುದಿಲ್ವ, ಹಾಗೆ ಒಂದು ಪಾಲು ಹಾಳನ್ನು ಪಡೀಲೇಬೇಕು ಗುಪ್ತವಾಗಿ. ಲಾಭ ಎದುರಲ್ಲಿ ಪಡೀಲಿಕ್ಕಿರ್ತದೆ ಚೆಕ್ ಮೂಲಕ, ಇದು ಕೊಕ್ಕು ಮೂಲಕ ಪಡೀಲೇಬೇಕಾಗತ್ತೆ. ಅನ್ಯಾಯ ಮಾರ್ಗದಲ್ಲಿ ಮಾಡಿದ ತಪ್ಪನ್ನು ಹಾಗೆಯೇ ತಿನ್ನಬೇಕಾಗತ್ತೆ ಅಂತಾನೆ. ಅದರಿಂದ ಸಂಘರಹಿತ ಮಂದ, ಯಾವುದರ ನಂಟೂ ಇಲ್ಲದೆ ದೂರ ಕೂತ್ಕು. ಹಾಗಾದರೆ ಕರ್ಮ ಮಾಡುವುದು ಹೇಗಯ್ಯ ಅಂದರೆ ಅರಾಗದ್ವೇಷದ ಕೃತಂ ಅಂತಾನೆ. ರಾಗದ್ವೇಷ ಇಲ್ಲದೆ ಮಾಡು. ನಮ್ಮೆಲ್ಲ ಕರ್ಮಕ್ಕೆ ಇದೇ ಎರಡು ರೋಗ, ಮಹಾರೋಗಗಳು ಅಂಟಿಕೊಳ್ಳುವಂಥದ್ದು. ಒಂದು ಆಸೆ, ಒಂದು ಅದರ ಮೇಲಿರತಕ್ಕಂತಹ ಸೇಡು. ಇದು ಎರಡೇ, ಮತ್ತು ಯಾವುದಲ್ಲ, ರಾಗ ಮತ್ತು ದ್ವೇಷ. ಈ ರಾಗದ್ವೇಷಗಳು ತುಂಬ ಮುಖದಲ್ಲಿ ತೆರೆದುಕೊಳ್ಳುತ್ತವೆ. ಒಂದು ವೈಯಕ್ತಿಕವಾಗಿ, ಸಾಮಾಜಿಕವಾಗಿ, ಸಾಂಘಿಕವಾಗಿ, ಸಾಮೂಹಿಕವಾಗಿ, ಮತ್ತು ತನ್ನ ಕೌಟುಂಬಿಕವಾಗಿ, ಇನ್ನು ಆಧ್ಯಾತ್ಮಿಕವಾಗಿ, ಈ ಲೋಕಕ್ಕೆ ಸಂಬಂಧಪಟ್ಟಂತೆ ಪರಲೋಕಕ್ಕೆ ಆಗುವಂತೆ. ತಂದೆ ತಾಯಿಗಳ ಹತ್ತಿರಕ್ಕೆ ಬಂದಾಗ ಹೇಳ್ತಾರೆ, ನಿನಗೆ ಬೇಡ ಆದರೆ ಪರವಾಗಿಲ್ಲ, ನಮಗೇ ಇರಲಿ, ಆಯಿತಾ ಹೋಗು ಅಂತಾರೆ. ಇಲ್ಲಿ ವಿಚಿತ್ರವೇ, ಎಷ್ಟೋ ಮಕ್ಕಳನ್ನು ತಂದೆ ತಾಯಿಗಳು ದೂಡುತ್ತಾರೆ ಕೆಲವು ನೀಚ ಪ್ರವೃತ್ತಿಗಳಿಗೆ, ಸಣ್ಣ ಕೆಲಸಗಳಿಗೆ, ಉದಾತ್ತವಾದ ಧ್ಯೇಯಗಳಿಗಲ್ಲ. ಯಾಕೆಂದರೆ ಅವರಿಗೆ ಲಾಭ ಆಗಲಿ ಅಂತ. ಅವರಿಗೆ ಸಿಗುತ್ತೆ. ನಿನಗೆ ಬೇಡ, ನನಗೆ ತಂದು ಕೊಡು, ದುಡ್ಡು ಆಯ್ತಲ್ಲ, ಹೋಗು ಊಟಕ್ಕೆ ಹೋಗು, ಅಲ್ಲಿ ಪರವಾಗಿಲ್ಲ, ಬಡಿಸು, ಏನಾದರೂ ಹೇಳ್ತಾರೆ. ಮರ್ಯಾದೆ ಬಿಟ್ಟವರಾಗಿರ್ತಾರೆ. ನಾಳೆ ಮಕ್ಕಳು ಅದಕ್ಕಿಂತ ದೊಡ್ಡ ಆಗಿ ಬಿಡ್ತಾರೆ. ಸಣ್ಣ ಕಥೆ ಇತ್ತಲ್ಲ, ಕಳ್ಳನನ್ನು ಹಿಡ್ಕೊಂಡು ಹೋಗುವಾಗ ರಾಜ ಸಂಪತ್ತನ್ನು ಕದ್ದಿದ್ದ. ಆಗ ಭಟರ ಹತ್ರ ಹೇಳ್ತಾನೆ, ಒಂದು ಅರೆ ಕ್ಷಣ ನನಗೆ ತಾಯಿ ಹತ್ರ ಮಾತಾಡಲಿಕ್ಕೆ ಉಂಟು, ಬಿಟ್ಟುಕೊಡಿ ಅಂತ. ತಾಯಿ ಬರ್ತಿದ್ಲು. ಅವನನ್ನು ಗಲ್ಲಿಗೆ ಎಳ್ಕೊಂಡು ಹೋದಾಗ ಹತ್ತಿರ ಹೋದ, ತಾಯಿಯ ಕಿವಿಯನ್ನು ಕಚ್ಚಿಬಿಟ್ಟವ ಬೊಬ್ಬೆ ಹಿಡ್ಕೊಂಡು. ಆಗ ಭಟರು ಮತ್ತೆರಡು ಹೊಡೆದ್ರು. ಎಂತಯ್ಯ ಸಾಯ್ಲಿಕ್ಕೆ ಹೋಗ್ತಾ ಇದ್ದಿ ತಾಯಿಯಕ್ಕೆ? ಹೌದು, ಇವಳಿಂದಾಗಿ ನಾನು ಈ ಕಳ್ಳತನಕ್ಕೆ ಬಂದಿದ್ದೇನೆ. ನಾನು ಸಣ್ಣಗಿರುವಾಗ ಪಾಠಶಾಲೆಯಿಂದ ಪೆನ್ನು ತಂದೆ, ಆಗ ಬೆನ್ನು ತಟ್ಟಿ ಒಳ್ಳೆಯದಾಯಿತು, ಒಳ್ಳೊಳ್ಳೆದ್ದು ನೋಡಿತಾ ಅಂತ ಹೇಳಿದ್ದು ಇದು ಅಮ್ಮ. ಇವತ್ತು ನಾನು ರಾಜನ ತಿಜೋರಿಗೂ ಕೈ ಹಾಕಿ ಕದ್ದಾಗ ಸಿಕ್ಕಿಬಿದ್ದಿದ್ದೇನೆ. ಇದಕ್ಕೆ ಮೂಲ ಪ್ರೇರಣೆ ಆಕೆ ಆದ್ದರಿಂದ ನನ್ನ ಸಿಟ್ಟಿನಲ್ಲಿ ಹೀಗೆ ಮಾಡಿದೆ ಅಂತ. ಇದು ಕತೆ, ನಡೆದ ಕತೆ, ತಿಳಿಸಿಕೊಟ್ಟ ನೀತಿ ಇದು ವಾಸ್ತವ. ಹಾಗಾಗಿ ಸಮೂಹ ಕೆಲವೊಮ್ಮೆ ಅನ್ಯಾಯಕ್ಕೆ ಪ್ರೇರಣೆ ಮಾಡುತ್ತೆ, ಅಂತಹ ರಾಗಗಳನ್ನು ಸೃಷ್ಟಿ ಮಾಡುತ್ತೆ, ಅಂತಹ ದ್ವೇಷಗಳನ್ನು ತಂದಿಡುತ್ತೆ. ಆದ್ದರಿಂದ ಸಾಂಘಿಕವಾದ ದ್ವೇಷ, ಸಾಮೂಹಿಕವಾದ ರಾಗ, ಅನುರಾಗ, ಪ್ರೀತಿ, ಇಷ್ಟ, ಆಸೆಗಳು ನಮಗೆ ಬೇಕಯ್ಯ, ನಿನಗೆ ಬೇಡ, ನಮಗೆ ಬೇಕು. ಹಾಗೆ ಎಷ್ಟೋ ಜನ ಬೇಡುವವರು ಇರ್ತಾರೆ, ಯಾರಿಗೋಸ್ಕರವು. ನೋಡಿ, ನನ್ನದೇ ಒಂದು ಹೊತ್ತಗೆ ಹೊರಗೆ ಬಂತು, ಮಾರಾಟಕ್ಕೆ ಅದನ್ನು ಜನ ಬೇಕು ಅಂದಿತ್ತು. ಸರಿ, ಬೇಕು ಅಂದಾಗ ಅದನ್ನು ಮಾರಾಟ ಮಾಡಿ ದುಡ್ಡು ಮಾಡುವ ಜನರಿಗೂ ಅದು ಬೇಕಾಯಿತು. ಓದಲಿಕ್ಕೆ ಬೇಡದಿದ್ದರು ಮಾರಾಟ ಮಾಡುವವರಿಗೆ ಕಮಿಷನ್ ಸಿಗ್ತದೆ. 30% ಸಿಗೋದಾದ್ರೆ ಎಷ್ಟು ಲಾಭ? 100ಕ್ಕೆ 30 ರೂಪಾಯಿ ಸಿಕ್ಕಿದರೆ ಯಾರು ಬೇಡ ಅಂತಾರೆ. ತಗೊಂಡೋದ್ರು. ಆಯಿತು, ಯಾರಿಗಾದರೂ ಊಟಕ್ಕೆ ಸಿಗುತ್ತೆ, ಹೋಗಲಿ. ಓದುವವರಿಗೆ ಸಿಕ್ಕಿದ್ರು ಒಂದೇ, ಮಾರುವವರಿಗೆ ಸಿಕ್ಕಿದ್ರು ಒಂದೇ, ಅವನಾದರೂ ಅದರಲ್ಲಿ ಬದುಕಲಿ ಅಂತ ಕೊಟ್ಟು ಬಿಟ್ಟರೆ
ಅವರು ತಗೊಂಡೋಗಿ ಜನರಲ್ಲಿ ಹೇಳಿದರು, ರಾಮನಾಥಾಚಾರ್ಯ ಪುಸ್ತಕ ಇದು ಚಂದ ಬರೆದಿದ್ದಾರೆ, ಪಾಪ ಅವರಿಗೆ ಬದುಕಲಿಕ್ಕೆ ಜಾಗ ಇಲ್ಲ, ಒಂಚೂರು ನೀವು ತಗೊಂಡ್ರೆ ಒಳ್ಳೇದಾಗ್ತದೆ, ಅವರು ಬದುಕ್ತಾರೆ, ಊಟ ಮಾಡ್ತಾರೆ, ತಗೊಳ್ಳಿ. ನನಗೆ ಶಾಕ್, ಅಯ್ಯ ಮಾರಾಯ, ನಿನ್ನ ದುಡ್ಡಿಗೋಸ್ಕರ ನೀನು ಬದುಕಲಿಕ್ಕೆ 30 ರೂಪಾಯಿಗೋಸ್ಕರ ನನ್ನ ಯಾಕಯ್ಯ 120 ರೂಪಾಯಿ ತಲೆ ಹೊಡಿತಿ ಕೇಳಿದೆ. ನಾಳೆಯಿಂದ ನೀನು ಮಾರಲಿಕ್ಕೆ ಹೋಗಬೇಡ, ನಾನು ಧರ್ಮಕ್ಕೆ ನೀನು ಬದುಕಬೇಕಾ, 30 ರೂಪಾಯಿ ನಾನು ಕೊಡ್ತೇನೆ ಮಾರೆ, ಈ ತಲೆ ಹರಟೆ ಮಾಡಬೇಡ. ನನಗೆ ಮಾತ್ರ ಅಲ್ಲ, ಅವರು ಸ್ವಾಮಿಗಳ ಕಾರ್ಯಕ್ರಮಕ್ಕಾಗಿ ಹೇಳಿದ್ದಾನೆ, ಅವರನ್ನು ಇವತ್ತು ಯಾರು ಕರೆಯುವುದಿಲ್ಲ, ಪರದೇಶಕ್ಕೆ ಹೋಗಿದ್ದಾರೆ ಅಂತ, ಆದ್ದರಿಂದ ನೀವು ಭಿಕ್ಷೆ ಮಾಡಿಸಿ ಇಂದ ಕೈ ಮುಗಿದು ಕೇಳಿಕೊಳ್ತಾರೆ. ಯಾಕೆ? ಅವರಿಗೆ ದುಡ್ಡು ಸಿಗಲಿ, ದಕ್ಷಿಣೆ ಸಿಗಲಿ. ಇಂಥ ನಾಯಿ ಜಾತಿಗಳು ನೀನಾಯಗಳು ಇರ್ತಾವೆ, ಏನು ಮಾಡುವ? ಅವರ ಬದುಕಿಗೋಸ್ಕರ ಇನ್ನೊಬ್ಬರ ಬದುಕನ್ನೇ ಕೊಲೆ ಮಾಡ್ತಾರೆ. ನನಗೆ ಯೋಚನೆ ಬಂದಾಗ ಧರ್ಮಕ್ಕೆ ಪುಸ್ತಕ ಬರಿಬೇಕು ಎಂದು, ದುಡ್ಡಿಗೆ ಬರೆದಷ್ಟೆಲ್ಲ ಪಚೀತಿಗಳು. ಯಾರು ಓದುಗರಿದ್ದರವರಿಗೆ ಧರ್ಮಕ್ಕೆ ಬರೆದು ಕೊಡಬೇಕು, ಹಂಚಬೇಕು. ನೀವು ಜೆರಾಕ್ಸ್ ಮಾಡಿ ಬದುಕಿ ಹೇಳಿಬಿಡ್ಬೇಕಷ್ಟೇ, ಅವರ ದುಡ್ಡು ಅವರಿಗೆ. ಆದ್ದರಿಂದ ಇವತ್ತು ನನ್ನ ಪುಸ್ತಕಗಳ ಬೆಲೆ ಎಲ್ಲಿದೆ ಕೇಳಿದರೆ ಜೆರಾಕ್ಸಿನಷ್ಟೇ ಇದೆ. ಒಂದೊಮ್ಮೆ ಯಾರಾದರೂ ಕೊಂಡುಕೊಂಡು ಪ್ರತಿ ತೆಗೆದ್ರು ಅಷ್ಟೇ ದುಡ್ಡು. 1 ರೂಪಾಯಿ ಹೆಚ್ಚಿದ್ರೆ ಯಾರೋ ತಲೆ ಹೊಡಿಲಿಕ್ಕೆ ನೋಡಿ. ಆಸೆಗಳು, ಆಸೆಯಿಂದ ಕರ್ಮ ಮಾಡುವಾಗ ನಾವು ಎಷ್ಟೋ ಮಾರ್ಗಗಳನ್ನು ಬದಲಿಸ್ತೇವೆ, ಯಾರನ್ನೋ ಮಾರ್ಗದಲ್ಲಿ ತಪ್ಪಿಸ್ತೇವೆ. ಎರಡೂ ಜನರಿಗೆ ಹೌದು ಅಂತ ಕಾಣುತ್ತೆ, ಹೌದು ಪಾಪ ಅವರಿಗೆ ಊಟವೇ ಇಲ್ಲ ಕಾಣುತ್ತೆ, ಮತ್ತು ಗಟ್ಟಿಮುಟ್ಟ ಇದ್ದಾರಲ್ಲ ಮತ್ತೆಂದ ಹೆಣ ತಿಂತಾರೆ, ಅವರ ಮಾಂಸವನ್ನೇ ತಿಂತಾರೆ. ಅದೊಂದು ಕತೆ ಇತ್ತಂದೆ, ಅವರವರ ಮಾಂಸ ತಿಂದು ಬದುಕಲಿಕ್ಕೆ ಬರುತ್ತೆ ಎನ್ನುವಷ್ಟು ಒಂದು ದೊಡ್ಡ ದರ್ಶನ ನಡೆದಿದೆ. ಇದು ಉಪವಾಸ ಬಿದ್ದು ಮನುಷ್ಯ ಸಾಯುವುದಿಲ್ಲ, ತನ್ನ ಮಾಂಸವನ್ನು ತಾನು ತಿಂದುಕೊಂಡಾದರೂ ಬದುಕಲಿಕ್ಕೆ ಬರ್ತದೆ ಅಂತ ಇದೊಂದು ವಿಜ್ಞಾನ, ಅದೊಂದು ಶಾಸ್ತ್ರ ಕೊಟ್ಟಿದೆ. ಹಾಗೆ ಅದು ಹೇಗೆ ಸಾಧ್ಯ ಗೊತ್ತಾಗುವುದಿಲ್ಲ, ವಿಚಿತ್ರ ಮಾತ್ರ. ಆದರೆ ಆಗಿದೆ, ಅದು ಆಗ್ತದೆ ಅಂದರು. ಹೇಗೆ ಅವರವರ ಮೂತ್ರ ಕುಡಿದು ಬದುಕುವುದಿಲ್ವೋ ಹಾಗೆ ನಡೆಯುತ್ತೆ ಎನ್ನುವುದಕ್ಕೆ ತೋರಿಸಿಕೊಟ್ಟ ವಿಷಯಗಳು. ಅಂದರೆ ನಾನು ಶಾಸ್ತ್ರಗಳಲ್ಲಿ ಮಾತ್ರ ನೋಡಿಕೊಳ್ಳುತ್ತೇನೆ, ನನಗೆ ಲೋಕದ ಕತೆ ಕಮ್ಮಿ ಗೊತ್ತಿರು. ಆದರೆ ಶಾಸ್ತ್ರಗಳ ಎಲ್ಲ ಗೆರೆಗಳು ಲೋಕದಲ್ಲಿ ಎಷ್ಟೋ ಮುಂದಿರ್ತವೆ, ಇನ್ನೆಷ್ಟು ಮುಂದಿರ್ತವೆ. ಹಾಗಾಗಿ ಅರಾಗ ದ್ವೇಷತಕೃತ ಮಂದ, ನಿನಗೂ ಪ್ರೀತಿ ದ್ವೇಷ ಇರಬಾರ್ದು. ವಿಷಯದ ಮೇಲೆ ಕರ್ಮದ ಮೇಲೆ ಹೇಸಿಗೆತನ ಮಾಡಬೇಕಲ್ಲ ಎನ್ನತಕ್ಕಂಥ ಅದರ ಮೇಲಿನ ಕ್ರೌರ್ಯ ದ್ವೇಷ ಮಾಡಿ ಬಿಡುದಯ್ಯ ಅಂತ ಹೇಳತಕ್ಕಂಥ ಒಂದು ವಿಚಿತ್ರ ವರ್ತನೆ ಬರಬಾರ್ದು. ಯಾವುದರ ಮೇಲೆ ಯಾವುದೇ ರೀತಿಯಾದ ಅತ್ಯಾಸೆಯೂ ಇಲ್ಲವೋ, ಅದರ ಮೇಲೆ ಯಾವುದೇ ರೀತಿಯಾದ ದ್ವೇಷ ಇಲ್ಲವೋ ಅದನ್ನೇ ಅವರು ಹೇಳಿತ್ತು. ಮುಸುರೆ ತೊಳೆಯಬೇಕು, ಗುಸು ಗುಸು ಬಿಡಬೇಕು. ಗುಸುಗುಸು ಅಂದರೆ ಇದೆ, ಕೊಟ್ಟರೆ ಕಮ್ಮಿ ಕೊಟ್ಟ ಅಂತ, ಕೊಡಲಿಲ್ಲ ಹಾಳಾದವ ಅಂತ. ಹೀಗೆ ಎರಡಕ್ಕೂ ರಾಗ ಮತ್ತು ದ್ವೇಷ. ಕೊಟ್ಟರೂ ನಮಗೆ ತೃಪ್ತಿ ಇಲ್ಲ, ಎಷ್ಟು ಕೊಟ್ಟರೆ ಪೂರ ಆಗುವುದು ಗೊತ್ತಿಲ್ಲ, ಎಷ್ಟಾದರೂ ಕಡಿಮೆ. ಕೊನೆಗೆ ನಮ್ಮದು ಎಷ್ಟು ಜೋರಿ ಇರ್ತದೆ ಅಂದರೆ ದುಡಿಮೆ ಭಾರಿ ಕಡಿಮೆ ಇರ್ತದೆ, ಮತ್ತು ಪಡೆಯುವುದು ಮಾತ್ರ ಅದು ಖಂಡಾಬಟ್ಟೆ ಇರ್ತದೆ. ಅದರಿಂದ ನಮ್ಮದು ಕೃಷಿ ಹೆಚ್ಚಾಗಬೇಕು, ಪಡೆದದ್ದು ಜಾಸ್ತಿ ಬರಬೇಕು, ದುಡಿಮೆ ಮಾತ್ರ ಕೇಳಬಾರ್ದು. 3 ದಿನಕ್ಕೊಮ್ಮೆ ಕೆಲಸ ಮಾಡಿದರೂ ತೊಂದರೆ ಇಲ್ಲ, 3 ದಿನಕ್ಕೆ ಮಾತ್ರ ನೀವು ದಿನಕ್ಕೆ 3 ಸರ್ತಿ ಸಂಬಳ ಕೊಡ್ತಾ ಬರಬೇಕು. ಅದೆಂತ ವಿಚಿತ್ರ ಮಾರೆ. ಹೌದು, 3 ದಿನಕ್ಕೊಂದು ಕೆಲಸ, ದಿನಕ್ಕೆ 3 ಸರ್ತಿ ಸಂಬಳ, ಹೇಗಿರಬೇಡ. ಆದರೂ ತೃಪ್ತಿ ಇಲ್ಲ. ವಾಮನ ಹೇಳಿದ ಹಾಗೆ ಇಡೀ ಜಗತ್ತು ದಾನ ಮಾಡಿದರೂ ನಮಗೆ ಸಾಕು ಕಾಣುವುದಿಲ್ಲ. ಮತ್ತೆ ಅದು ಅಲ್ಲ, ಉಪಗ್ರಹದಲ್ಲಿ ಒಂಚೂರು ಸೈಟ್ ಕೊಡ್ತೀರಾ, ಅಲ್ಲಿವರೆಗೆ ಆಗಿದೆ. ಈಗ ಈ ಲೋಕದ್ದೆಲ್ಲ ಮುಗಿಯಿತು, ಹೇಸಿಗೆ ಮಾಡಿ ಗಲೀಜು ಮಾಡಿ ತಿಂದು ವಾಂತಿ ಮಾಡಿ, ಇನ್ನು ಅಲ್ಲಿ ಹೋಗಿ ವಾಂತಿ ಮಾಡೋದು. ಈಗಲೇ ಕಳಿಸಿಕೊಟ್ಟದ್ದೆಲ್ಲ ವಾಂತಿ ಆಗಿದೆ, ಅಲ್ಲಿ ಸುತ್ತ ತಿರುಗ್ತಾ ಉಂಟು. ಇನ್ನು ಅಲ್ಲಿ ಹೋಗಿ ಅವನು ವಾಂತಿ ಮಾಡೋದು ಹೇಸಿಗೆ. ಅದು ಉಪಗ್ರಹಗಳಲ್ಲಿ ಒಂದು ಸೈಟ್ ಇದ್ದರೆ ತೆಗೆಸಿಡುವ ಅಂತ ಈಗಲೇ. ಇವರಿಗೆ ಮಾತ್ರ ಇವಳ ಮೊಮ್ಮಕ್ಕಳವರೆಗೂ ದುಡ್ಡು ಮಾಡಿ ಆಗಿದೆ, ಕೊಡಲಿಕ್ಕೆ ಬರ್ತದೆ ಈಗ. ಆದ್ದರಿಂದ ಹೇಳಿದ, ಯಾವುದೇ ರಾಗ ಬೇಡಯ್ಯ, ವೈಯಕ್ತಿಕ ಬೇಡ, ಮಕ್ಕಳ ಮೇಲೆ ಬೇಡ, ಮರಿಮಕ್ಕಳ ಮೇಲೆ ಬೇಡ, ಮುಂದುವರಿದ ಕುಟುಂಬದವರ ಮೇಲೆ, ಜನರಿಗೋಸ್ಕರ ಮಾಡ್ತೇನೆ ಹೇಳಬೇಡ, ಜನರನ್ನು ಇಟ್ಟುಕೊಳ್ಬೇಡ. ಇವನು ರೋಗವನ್ನು ಜನರಿಗೆ ಅಂಟಿಸುವುದು, ಮನೆ ಮಂದಿಗೆಲ್ಲ ಅಂಟಿಸಿ ಆಯಿತು, ಸೈಟ್ ಮಾಡಿ ದುಡ್ಡು ಮಾಡಿ ಆಸೆ ಹೊತ್ತು. ಇನ್ನು ಜನರಿಗೆ ನಾನೆಲ್ಲ ಪರದಾಡುವುದು ಜನರಿಗೋಸ್ಕರ, ಮಂದಿಗೋಸ್ಕರ, ಏನು ಹಂದಿಗಳನ್ನು ಹಚ್ಕೊಳ್ತೀ ಗೊತ್ತಿಲ್ಲ ಅಂತಾನೆ. ಬೇಡ ಅಂದ, ಸಾಮೂಹಿಕವಾಗಿ ಬೇಡ, ನಾನು ಕೆಲಸ ಮಾಡೋದು ಸಂಘಕ್ಕೆ, ನನ್ನ ವೈಯಕ್ತಿಕ ಅಲ್ಲ. ಅಯ್ಯ ಸಂಘ ನೀನು ಸಂಸ್ಥೆ ನೀನಾದ್ರಿಂದ ನೀನು ಬಿಟ್ಟು ಬಾ, ಒದ್ದಾಡುವಾಗ ಇನ್ನೊಬ್ಬರ ಸಂಘಕ್ಕೆ ನೀನು ಒದ್ದಾಡಯ್ಯ. ನೀನು ನಿನಗೋಸ್ಕರ ಒದ್ದಾಡೋದಿಲ್ಲ ಆದರೆ ನಿನ್ನ ಸಂಘಕ್ಕೋಸ್ಕರ ನೀನು ಪ್ರಾಣ ಬಿಡಲು ಸಿದ್ಧ ಆದರೆ ಮತ್ತೊಬ್ಬರ ಸಂಘಕ್ಕೆ ನೀನು ಒದ್ದಾಡುವಂತೇನ, ಅದಾಗುವುದಿಲ್ಲ. ಅವನಿಗೆ ಕೀರ್ತಿ ಬೇಕಾಗ, ಅದೇ ಅದು ಬೇಡ ಅಂದ. ಕೀರ್ತಿಯ ಲಾಭ ಇಲ್ಲ, ಅಪಕೀರ್ತಿಯ ಯೋಚನೆ ಇಲ್ಲ, ಹೆಸರು ಹಾಳಾಗತ್ತೆ, ಬೇಡ ಅಂದ. ದ್ವೇಷ ಕಾಣಬೇಡ, ಕೀರ್ತಿಗೋಸ್ಕರ ದುಡಿಬೇಡ. ಆದ್ದರಿಂದ ಯಾವ ರಾಗಕ್ಕೂ, ಯಾವ ಅನುರಾಗಕ್ಕೂ, ಯಾವ ಪ್ರೀತಿಗೂ, ಯಾರ ಪ್ರೀತಿಗೂ ನಾವು ಕೆಲವೊಮ್ಮೆ ನಮಗೋಸ್ಕರಲ್ಲಿದ್ದರೂ ಕಷ್ಟ ಆಗಿದ್ವಿ, ಕೆಲಸ ಮಾಡ್ತಾ ಹಾಕಿದ್ವಿ ಇನ್ನೊಬ್ಬರ ಪ್ರೀತಿಗೋಸ್ಕರ, ಅವರ ಒತ್ತಾಯಕ್ಕೋಸ್ಕರ. ಎಂತ ಮಾಡೋದು, ಸೇರಿ ಆಯ್ತಲ್ಲ ಮತ್ತೆಂತ. ಬೇಡಯ್ಯ ಅನ್ನ, ನಿನ್ನ ಮನಸ್ಸಿಗೆ ಅದು ಮುದ ಕೊಡುವುದಿಲ್ಲ ಆದರೆ ಹೊರಗೆ ಬಾಯ ಅಂದ. ಭೀಷ್ಮನನ್ನು ರಟ್ಟೆ ಹಿಡಿದು ವಿದುರ ಎಳಿತಾ ಇದ್ದಾನೆ, ಹಾಗೆ ಹೇಳುತ್ತೆ. ನಿನಗಿದು ಕಷ್ಟ ಕಾಣುತ್ತಾ, ಇದು ಅನಿಷ್ಟ ಅಂತ ಅನಿಸಿಕೊಳ್ಳುತ್ತಾ, ಇವರೆಲ್ಲ ಮಾಡುವುದು ತಪ್ಪು ಅಂತ ಆಗ್ತದ? ಹಾಗಾದರೆ ಹೇಳುವುದು ಬೇಡ, ಹೇಳಲಿಕ್ಕೆ ನಿನಗೆ ಕುತ್ತಿಗೆ ಹಿಡ್ಕೊಳ್ಳುತ್ತದಲ್ಲ, ಬಿಡು, ನನ್ನೊಟ್ಟಿಗೆ ಬಂದು ಬಿಡು ಅಂದ.
ವನಂಗಚ್ಚ ಮಯಾಸಾರ್ಥಂ ಧೃತರಾಷ್ಟ್ರೇಣ ಚೈವ. ಬರುವಾಗ ಆ ಧೃತರಾಷ್ಟ್ರನ ಕಣ್ಣಿಗೆ ಕಾಣುವುದಿಲ್ಲ ಅವನಿಗೆ ಪಾಪ, ಅವನ ರಟ್ಟೆ ಹೇಳ್ಕೊಂಡು ಬಾ ಅಂದ. ಅದು ಚೆನ್ನಾಗಿದೆ. ವಿದುರೇಳು, ನಾನಂತೂ ಹೋಗ್ತೇನೆ, ಈ ಯುದ್ಧ ಭೂಮಿಕೆಯಲ್ಲಿ ನಾನು ಬರುವುದಿಲ್ಲ, ಇವರ ಮಧ್ಯದಲ್ಲಿ ನಾನು ಬೀಳುವುದಿಲ್ಲ, ನನಗಿದು ತಪ್ಪು ಕಂಡಿದೆ, ನಾನು ಯಾರಿಗೂ ಸಹಾಯ ಮಾಡುವುದಿಲ್ಲ, ಹಾಗಾಗಿ ನಾನು ಹೋಗ್ತೇನೆ, ನೀನು ಯಾಕೆ ನಿಲ್ತೀಯ, ನೀನು ಬಂದುಬಿಡು ಅಂತ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಬಹಳ ಚೆನ್ನಾಗಿದೆ. ಆದರೂ ಮುದುಕ ಬರಲಿಕ್ಕೆ ಕೇಳಲಿಲ್ಲ. ಹಾಳಾಗಿ 10 ದಿನ ಹೋರಾಡಿ ಸತ್ತ. ಅದು ಎಲ್ಲಿ ಬೇಕಾದರೂ ಹಾಳಾಗಿ ಏನು ಸೇರಿಸಿಕೊಳ್ಳಿ, ಮುದುಕನಿಗೋ ಸತ್ತದ್ದಕ್ಕೋ ಹೋರಾಡಿದ್ದಕ್ಕೋ ನಾನು ಒಟ್ಟಿಗೆ ಹೇಳಿದ್ದೇನೆ. ಇದೆಲ್ಲ ನನ್ನ ಕನ್ನಡದ ಗೆರೆಗಳು, ಅದರ ವೈಭವಗಳು. ಹಾಗೆ ವಾಸ್ತವವಾಗಿ ಅರಾಗ ದ್ವೇಷದ ಕೃತ. ಏನು ರಾಗಕ್ಕೆ ನೀನು ಕೂತೆ, ಯಾರ ದ್ವೇಷಕ್ಕೆ ನೀನು ಒಲಿದೆ, ಇದೇ ವಿಷಯ. ಮನುಷ್ಯನ ಕರ್ಮದಲ್ಲಿ 2 ಕಣ್ಣುಗಳನ್ನು ಹುಡುಕ್ತಾರೆ. ಅವನು ಇಷ್ಟಪಟ್ಟು ಮಾಡಿದನೋ ಕಷ್ಟಪಟ್ಟು ಮಾಡಿದನೋ, ಇನ್ನೊಬ್ಬರಿಗೆ ಕಷ್ಟ ಕೊಟ್ಟು ಮಾಡಿದನೋ ಇನ್ನೊಬ್ಬರಿಗೆ ಇಷ್ಟಕ್ಕೋಸ್ಕರ ನಡೆಸಿದನು. ಇದೆರಡೇ ರಾಗದ್ವೇಷ ಅಂದರೆ. ಎಲ್ಲ ಒಂದು ಕಡೆಯಲ್ಲಿ ರಾಗ ಇದ್ರೆ ಇನ್ನೊಂದು ಕಡೆಯಲ್ಲಿ ದ್ವೇಷ ಇರ್ತದೆ. ನಾವು ಒಬ್ಬನ ಪ್ರೀತಿಗೋಸ್ಕರ ಕೆಲಸ ಮಾಡಿದರೆ ಇನ್ನೊಬ್ಬ ಅದಕ್ಕೆ ದ್ವೇಷಕ್ಕೆ ನಿಲ್ತಾನೆ, ಇನ್ನೊಬ್ಬನನ್ನು ದ್ವೇಷಿಸೋದು ಅನ್ನರ್ಥ. ಒಬ್ಬನನ್ನಲ್ಲ, ಒಬ್ಬನ ಪ್ರೀತಿ ಸಂಪಾದನೆಯಲ್ಲಿ ಮಾಡಿದ ಕರ್ಮದಲ್ಲಿ 100 ಜನರ ಮೇಲಿನ ದ್ವೇಷ ಇರ್ತದೆ. ಇದು ವ್ಯವಸ್ಥಿತವಾಗಿರುವಂಥದ್ದು. ಆದ್ದರಿಂದ ಒಂದನ್ನು ದ್ವೇಷ ಮಾಡಲಿಕ್ಕೆ ನಿಂತಾಗ 100 ದ್ವೇಷ ಮಾಡಬೇಕಾಗತ್ತೆ, 100 ಜನರ ಒಲುಮೆಯನ್ನು ಸಂಪಾದನೆ ಮಾಡಬೇಕಾಗತ್ತೆ. ನಾನು ಎಷ್ಟೋ ಬಾರಿ ಹೇಳಿದ್ದುಂಟು, ಒಬ್ಬ ಮಿತ್ರನನ್ನು ಸಂಪಾದನೆ ಮಾಡುವುದು ಅಂದರೆ ಅವರ ಮನೆಯವರನ್ನೆಲ್ಲ ಹಗೆತನದಲ್ಲಿ ನೋಡಿಕೊಂಡಾಗೆ ಅಂತ. ಯಾಕೆ, ಅವನೊಬ್ಬ ನಾಳೆ ವ್ಯತ್ಯಾಸ ಆಗಿಬಿಟ್ರೆ ಆ ಇಡೀ ದ್ವೇಷ ಮಾಡಲಿ ಶುರು ಮಾಡುತ್ತೆ. ವಿಚಿತ್ರ ಮಾರೇರಿ. ಪ್ರೀತಿಸುವುದೊಬ್ಬನನ್ನು, ಅವನ ಮೈತ್ರಿಯನ್ನು ಸಂಪಾದನೆ ಮಾಡೋದು, ಅವನೊಂದೊಮ್ಮೆ ಗೆರೆ ದಾಟಿ ನಿಂತಾಗ ಅವನನ್ನು ನಾವು ದೂರ ಇಟ್ಟರೆ ಇಡೀ ಮನೆ ದೂರ ಹೋಗುತ್ತೆ ಖುಷಿಯಲ್ಲಿ. ಅವನು ಹಾಗೆಯಾ ಹೀಗೆಯಾ, ವಿಚಿತ್ರ. ಆದರೆ ಅವರನ್ನೇನು ಸಂಬಂಧ ಇಲ್ಲದೆಯೂ ನಾವು ದ್ವೇಷರ ಮೂಟೆಯನ್ನು ಒಟ್ಟು ಮಾಡಿಕೊಳ್ಳುವುದಾದರೆ ಪ್ರೀತಿಸಲು ಕಲಿಬೇಕು. ಮೈತ್ರ ಹೆಚ್ಚಾದಾಗೆ, ಫ್ರೆಂಡ್ಸು ಜಾಸ್ತಿ ಆದಾಗೆ ವೈರಿಗಳು ಹೆಚ್ಚಾಗುವ ಕ್ರಮ. ಅದನ್ನು ಮೊದಲು ನಿಲ್ಲಿಸಬೇಕಾದ್ದು ವಿಶ್ವಾಸತನವನ್ನು. ಬೇಡಯ್ಯ ಯಾರ ಮೇಲೆ ರಾಗದಿಂದ, ಯಾರ ಮೇಲೆ ದ್ವೇಷದಿಂದ ಮಾಡಬೇಡ ಅಂತ. ರಾಗದ್ವೇಷದ ಕೃತಂ ಅಫಲಪ್ರೇಪ್ಸುನ. ಮತ್ತೆ ಫಲವಂತೂ ಕೇಳಬೇಡ, ಅದು ಕೃಷ್ಣನಲ್ಲಿ ಇದ್ದದ್ದೇ. ಹೇಳಬೇಕು ಅವನು. ತ್ಯಾಗ ಅಂದರೆ ಮೊದಲೇ ಹೇಳಿದ್ದವನು. ಬಿಡಬೇಕು ಅಂದರೆ ಕರ್ಮದಲ್ಲಿ ಬಿಡಬೇಕಾದ್ದು ಅದುವೇ ಒಂದು ಮಮತ, ಸಂಘ, ಅದರದ್ದು ಸಂಬಂಧ. ನಾನು ಮಾಡಿದೆ ಎನ್ನತಕ್ಕ ಕರ್ತೃತ್ವ ಬುದ್ಧಿ. ಸಂಘ ಅಂದರೆ ಅಷ್ಟೇ, ಅಲ್ಲಿ ನೀನಿರಬೇಕಂತಲ್ಲ, ನೀನು ಇದ್ದೆ ಅಂತ ಆಗಬಾರ್ದು ಅಷ್ಟೆ. ಯಾರಾದರೂ ಕೇಳಿದರೆ ನಿನ್ನ ಹೆಸರು ಬರಬಾರ್ದು, ನೀನು ಕೊಡಬಾರ್ದು. ಇವತ್ತು ನಮ್ಮ ಎಲ್ಲ 3-3 ರೂಪಾಯಿಯ ಸೇವೆಯಲ್ಲಿಯೂ ನಮ್ಮದು ಹೆಸರು ಕಾಣ್ತದೆ, ಇರಬೇಕಲ್ಲಿ. ಇಲ್ಲದೇ ಇದ್ರೇನು, ಅವರು ಚೀಟಿ ಬರೆಸುವಾಗಲೇ ಕೇಳ್ತಾರೆ. ನಿಜವಾಗಿ ಅದನ್ನು ಓದಿ ಹೇಳುವುದಿಲ್ಲ, ದೇವರಾಣೆಗೂ ಓದಿ ಹೇಳುವುದಿಲ್ಲ, ನನಗೆ ಗೊತ್ತುಂಟು, ನಿಮಗೂ ಗೊತ್ತುಂಟದು. ಆದರೂ ಕೇಳ್ತಾರೆ, ಗಣಪತಿ ಹೋಮ ಯಾವಾಗ, ಚೌತಿಗೆ, ಎಂದ ಹೆಸರೆಂದದು, ನಕ್ಷತ್ರ ಎಂದದು. ಯಾರಿಗೆ ಕೇಳಿದರೆ ಯಾರಿಗೆ ಎಂದು ಗೊತ್ತಿಲ್ಲ. ಗೌರ್ಮೆಂಟ್ ಅವರು ಮೊದಲೇ ಕೇಳೋದಿಲ್ಲ. ಆನಂತರ ಆ ರಶೀದಿ ಇನ್ನೊಬ್ಬರು ನೋಡೋರು ಯಾರಿಲ್ಲ. ದೇವರ ಎದುರು ಓದಿ ಹೇಳುವುದಿಲ್ಲ. ಏಕೆ ಕೇಳಿದರೆ ಗೊತ್ತಿಲ್ಲ. ಆದ್ದರಿಂದ ಕೆಲವೊಮ್ಮೆ ಓರ್ವ ಭಕ್ತರಿಂದ ಅಷ್ಟೇ ಬರೋದು ವಾಸ್ತವವಾಗಿ. ಅಲ್ಲಿ ಅಭಿಷೇಕ, ಅಲ್ಲಿ ಶಂಕರನಾರಾಯಣ ದೇವರು ಅಭಿಷೇಕ ಒಂದು ದಿವಸ ಸಿಕ್ಕಿದಾಗ ಕೊಟ್ಟೆ ಅಭಿಷೇಕ ಸೇರಿ. ಏನು ಹೆಸರು ಕೇಳಿದ್ರು, ಹೆಸರಿಲ್ಲ, ದೇವರ ಭಕ್ತ ಹಾಕಿಬಿಡಿ. ಅದೆಲ್ಲ ಆಗೋದಿಲ್ಲ, ಇಲ್ಲ ಹೆಸರು ಬೇಕೆ ಅಂದೆ. ಉಡುಪಿ ಅಂತ ಹಾಕಿ ಅಂದೆ. ನಾನು ಉಡುಪಿಯವಾದರೆ ಉಡುಪಿ, ನನಗೆ ಉಡುಪಿ ಅಂದರೆ ಹೆಮ್ಮೆ, ಒಂದು ಕ್ಷೇತ್ರದ ಯೋಚನೆ. ಅದು ಖಾಲಿ ಉಡುಪಿಯಲ್ಲಿ ಹಾಕಲಿ ಬರೋದಿಲ್ಲ, ಹೆಸರು ಹೇಳಿ. ಅಯ್ಯ, ಇವತ್ತು ಆ ಮಿಲ್ಲು ಮಾರ್ಕೆಟಲ್ಲಿಯೂ ಹಿಟ್ಟು ಮಾಡುವ ಗಿರಣಿಯಲ್ಲಿಯೂ ನನ್ನ ಹೆಸರು ಉಡುಪಿ ಅಂತಲೇ ಇರೋದು, ಚೀಟಿಯಲ್ಲಿ ಹಾಗೇ ಇರೋದು. ಎಲ್ಲಿದ್ದರೂ ನಾನು ಉಡುಪಿಯಿಂದ ಒಂದು ಹಾಕಯ್ಯ ಅಂದರೆ ಆಗುವುದೇ ಇಲ್ಲ. ನೀವು ಬೇಕಾದರೆ ಸೇವೆ ಕೊಡಿ, ಇಲ್ಲಾದರೆ ಹುಂಡಿಗೆ ಹಾಕಿ. ಎಂತ ಅಂದೆ, ಇಲ್ಲಾದರೆ ಹುಂಡಿಗೆ ಹಾಕಿ. ಕೃಷ್ಣ ಅರ್ಪಣ ಮಸ್ತು ಅಂದೆ, ಹಾಕಿ ಬಂದೆ ಅವರ ಎದುರೇ. ಅವರೇ ಹೇಳಿದ್ದನ್ನು ನಾನೇ ಯಾಕಪ್ಪ ಕಷ್ಟ ಕೊಡಬೇಕು ಅವರೇ, ಒಂದು ಪೆನ್ನಿನಷ್ಟು ಮಸಿಗೆ. ಎಷ್ಟು ಚೆನ್ನಾಗಿದೆ ಇದು ನಡೆದ ಘಟನೆ. ಇಂಥದ್ದು ಅನೇಕ ಚಾರು ಘಟನೆಗಳು ನನ್ನ ಬದುಕಿನಲ್ಲಿ ನಿಂತಿವೆ. ದೇವರ ಹತ್ತಿರದಲ್ಲಿ ಆಗುವ ಸಂಭಾಷಣೆಗಳು ನಿಮಗಾಗಿರ್ಬೋದು, ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ಹೇಳೋದು ಅಫಲಪ್ರೇಪ್ಸಿತ ಕರ್ಮ. ಕರ್ಮದಲ್ಲಿ ನಮಗೆ ಏನಿಲ್ಲ. ಏನಾಗಬೇಕು, ಯಾರೊಬ್ಬರು ಕೇಳಿದ್ರು ಏನಾಗಲಿ ಕೊಟ್ರಿ ಅಂತ. ಏನಾಗಲಿಕ್ಕಿಲ್ಲ, ದೇವರಿಗೆ ಸೇವೆ ಕೊಡಬೇಕಂತ ಕಡುಬು ಸೇವೆ, ಅದು ಗಣಪತಿ ಮೇಲೆ ಆಗುವಾಗ. ಯಾಕೆ ಕೇಳಿದರು, ತಿನ್ನುವ ಆಸೆ ಪ್ರಸಾದ, ಅದಕ್ಕೆ ಬಂದೆ ಕೊಟ್ಟೆ ಅಂದೆ. ಅಲ್ಲ, ಯಾಕೆ ಹೇಳಬೇಕು, ಅಯ್ಯ ಮಾರ್ರಿ, ಯಾಕೆ ಇಲ್ಲ, ಯಾವತ್ತೆಲ್ಲ ಆಸೆ ಆಗುತ್ತೋ ಪುರುಸೊತ್ತಾಗುತ್ತೋ ಬರ್ತೇನೆ ಕೊಡ್ತೇನೆ. ಎಲ್ಲ ಒಟ್ಟು ಊಟ ಮಾಡಿ, ನನಗೆನ್ನು ಹೊತ್ಕೊಂಡು ಹೋಗೋ ಯೋಚನೆ ಇಲ್ಲ. ಎಲ್ಲರಿಗೂ ಕಡುಬು ಒಟ್ಟಿ ತಿನ್ನಬೇಕು ನನ್ನ ಆಸೆ, ಅಷ್ಟೇ ಅಂದೆ. ನಿಮ್ಗೆ ಯಾವತ್ತು ಪುರುಸೊತ್ತಾಗತ್ತೆ ಹೇಳಿ ಬರ್ತೇನೆ ಅಂದೆ. ನಾನು ಕೇಳೋದಾಗೆ, ತೊಟ್ಟೆ ಇಲ್ಲ ಕೊಟ್ಟೆ ಇಲ್ಲ ಹೇಳಬೇಡಿ, ಇದ್ದ ದಿವಸ ಕರೀರಿ ಬರ್ತೇನೆ ಅಂತ. ಹಾಗೆ ಯಾಕೆ ಜನ ಯಾವತ್ತೂ ಗುರುತಿಸುವುದು ಸೇವೆಯನ್ನು ಯಾಕೆ ಅಂತ. ಒಬ್ಬ ಮಂದನು, ಬುದ್ಧಿಗೇಡಿಯು, ಹುಚ್ಚನು ಫಲ ಇಲ್ಲದೆ ಪ್ರಯೋಜನ ಇಲ್ಲದೆ ಕೆಲಸ ಮಾಡುವುದಿಲ್ಲ ಅಂತ ಕಥೆ ಇರುವುದು. ಹಾಗಿರುವಾಗ ನೀವು ಬುದ್ಧಿಮಂತ ಇದ್ರಿ ಮಾರೆ ಅಂತ ಫಲ ಇಲ್ಲ ಅಂದ್ರೆ ಏನು? ಕೃಷ್ಣ ಹೇಳಿದ್ದ, ನಾವು ಯಾರ ಹತ್ರ ಹೇಳಬೇಕು? ಅಫಲ ಪ್ರೇಪ್ಸೋಣ ಅಂದ.
ಫಲವನ್ನು ಕೇಳಬೇಡ. ಕೇಳುವುದಿದ್ದರೆ ಆ ಫಲವನ್ನು ಕೇಳು, ಈ ಫಲವನ್ನು ಕೇಳಬೇಡ. ಅಫಲ ಪ್ರೇಪ್ಸುನಾ ಕರ್ಮ. ನನ್ನನ್ನು ಕೇಳುವ ಕರ್ಮ ಇದ್ದರೆ ಅದು ಮಾಡು. ಅದಕ್ಕೆ ಸಂಘರಹಿತವೆಂದು ಸಂಸಾರ ಬಿಡುವ, ದೇವರು ಹಿಡಿಯುವ. ಈಗ ಸಂಘರಹಿತವೆಂದರೆ ದೇವರ ಸಂಘವನ್ನೇ ಬಿಡುವ ಕರ್ಮ ಅಲ್ಲ. ಎಲ್ಲವರು ಬಿಡುವುದು ಅದನ್ನೇ. ದೇವರ ತಲಾಟೆ ಬೇಡರಿ, ಸುಮ್ಮನೆ ಮಾಡುವುದು ಬಿಡುವುದು. ದೇವರಿದ್ದಾನೋ ಇಲ್ಲವೋ ನಮಗೆ ಯಾಕೆ ಸುದ್ದಿ ಉಸಾಬರಿ ಅಂತಾರೆ. ಅಷ್ಟು ಜೋರಾಗಿ ಸಂಘ ಬಿಟ್ಟವರಿದ್ದಾರೆ. ದೇವರ ಸಂಘವನ್ನೇ ಕಳಚಿದವರು, ಕರ್ಮದ ತಂತ್ರವನ್ನೇ ನಡೆಸಿಕೊಡುವವರು ಅಂಥವರಿದ್ದಾರೆ. ಮತ್ತೆ ಫಲ, ಈ ಫಲ ಬೇಡ, ಆ ಫಲ ಬರಲಿ, ಅದರ ಹೆಚ್ಚಿನ ಸಿಗಲಿ, ಅಧಿಕ ಫಲ ಸಿಗಲಿ, ಅದಲ್ಲ. ಯಾವುದೇ ಫಲವನ್ನು ಕೇಳದೆ ಮತ್ತೆ ನಿಜವಾದ ಫಲಸ್ವಾಮಿಯಾದ ಭಗವಂತ ಬರಲಿ. ಆದ್ದರಿಂದ ಅಫಲ ಅಂದರೆ ಎಲ್ಲಿ ಪತನ ಫಲ ಬಲಿತಗಳು ಇಲ್ಲವೋ ಅದು ವಾಸ್ತವವಾಗಿ. ಮೋಕ್ಷದಲ್ಲಿ ಮತ್ತೆ ಏನು ಫಲದ ಸಂಬಂಧವೇ ಇಲ್ಲ. ಅಲ್ಲಿ ಏನು ಮಾಡಿದ್ದಕ್ಕೂ ಏನು ಮಾಡದ್ದಕ್ಕೂ ಯಾರು ಕೇಳುವವರೇ ಇಲ್ಲ. ಅಲ್ಲಿನ ಕರ್ಮ ಫಲಿತ ಆಗುವುದೇ ಇಲ್ಲ. ಅಲ್ಲಿನವರು ಸ್ತೋತ್ರ ಮಾಡ್ತಾರೆ, ವೇದಪಾರಾಯಣ ನಡೆಸಿಕೊಡ್ತಾರೆ, ಪ್ರವಚನ ಕೇಳುತ್ತಾರೆ, ಎಲ್ಲವೂ ಇದೆ, ಗಡದ್ದಾಗಿ ಆಗತ್ತೆ ಎಲ್ಲ. ನಾನು ಅದೇ ಆವತ್ತು ಯೋಚನೆ ಮಾಡಿದೆ. ದೊಡ್ಡ ಸಮಾವೇಶ ಸಮಾರಂಭ ಸಭೆ ಆಗುತ್ತೆ. ಅಲ್ಲಿ ಒಂದು ಎಂಟ್ರೆನ್ಸ್ ಫೀಸ್ ಇಲ್ಲ, ಸದಸ್ಯತನ ಇಲ್ಲ, ಮತ್ತು ಊಟದ ಖರ್ಚು ಇಲ್ಲ, ಯಾರಿಗೂ ದಕ್ಷಿಣೆ ಕಾಣಿಕೆ ಟಿ ಎ ಡಿ ಎ ಆಚೆ ಈಚೆ ಲಂಚ ಇಂಚ ಎಂಥದೂ ಇಲ್ಲ. ಚಂದವ ಚಂದ, ಭಾಳ ಚೆನ್ನಾಗಿದೆ. ಬ್ರಹ್ಮಾತ್ತೋ ವದತಿ ಜಾತ ವಿದ್ಯಾಂ ಹೇಳಿಕೊಂಡು, ಋಚಾಂತೋಪೋಷಮಾಸ್ತೆ ಪುಷ್ವಾನ್, ಒಂದು ಕಡೆ ಪಾರಾಯಣ, ಒಂದು ಕಡೆ ಯಜ್ಞ, ಒಂದು ಕಡೆ ಸಾಮಗಾನ, ಒಂದು ಕಡೆ ಪ್ರವಚನ, ಒಂದು ಕಡೆ ಅದ್ಭುತವಾದಂತಹ ಆನಂದ ಮೇಳ ಎಲ್ಲ ಆಗುತ್ತಾ ಇರುತ್ತೆ. ಅಲ್ಲಿ ಮಾಡಿದ್ದಕ್ಕೆ ಏನು ಲಾಭ ಇಲ್ಲ, ಏನು ಕಳ್ಕೊಳ್ಳುವುದಿಲ್ಲ, ಬರದ್ದಕ್ಕೆ ಏನು ಪನಿಷ್ಮೆಂಟ್ ಇಲ್ಲ. ಯಾವುದನ್ನು ಯಾರು ಏನೂ ಮಾಡ್ಬೋದು, ಅವರವರಿಗೆ ಖುಷಿ ಕೊಟ್ಟದ್ದನ್ನು ಅವರವರು ಭಗವಂತನ ಮೆಚ್ಚಿಕೊಂಡು ಅದನ್ನು ಅಫಲ ಪ್ರೇಪ್ಸು. ಅದರಿಂದ ಫಲ, ಪತನ, ಭಯ, ಬಂಧನ, ಮರಣ ಇನ್ಯಾವುದರ ತಂಟೆಯೂ ಇಲ್ಲದ ಪರಮಮುಕ್ತವಾದ ಸ್ಥಿತಿಯನ್ನು ಬಯಸುವನಾಗಿ, ಮೋಕ್ಷದ ಆಸೆಯಿಂದ, ಬಿಡುಗಡೆಯ ಕಡೆಯಿಂದ, ಸಂಘದ ಕಳಚಿಕೊಳ್ಳುವ ಸಂಸಾರ ಬಂಧದ ನಿವೃತ್ತಿಗಾಗಿ ವಾಸ್ತವವಾಗಿ ಸಂಘರಹಿತ. ಮತ್ತೆ ಮತ್ತೆ ಇಲ್ಲಿನ ಬಂಧನಕ್ಕೆ, ಕರ್ಮದ ಸಂಘಕ್ಕೆ, ಕರ್ಮದ ಸಂಕಲೆಗೆ ಸಿಕ್ಕಿ ಬೀಳದಂತೆ ಅದನ್ನು ಬಿಚ್ಚಿಕೊಳ್ಳುವ ತಂತ್ರಗಾರಿಕೆಯೇ ಕರ್ಮ, ಅದ್ದೂರಿಯಾದ ಕರ್ಮ. ಅದನ್ನು ಅಫಲಪ್ರೇಪ್ಸನ ಅಂತ ಹೇಳಿ. ಈಪ್ಸು ಅಂದರೆ ಈಪ್ಸ ಬಯಕೆ ಅಂತ ಅರ್ಥ, ಈಪ್ಸಿತ. ಪ್ರೇಪ್ಸ ಅಂದರೆ ಪೂರಾ ಆಸೆ. ಫಲದ ಪ್ರೇಪ್ಸ ಅಂದರೆ ಫಲ ಪೂರ ಬರಲಿ ಅಂತ ಕೃಷ್ಣ ಹೇಳಿದ್ದ. ಫಲ ಪೂರ ಬರಲಿ ಅಂತ ಕೇಳಬೇಡ, ಫಲ ಬರಲಿ ಅಂತಲೂ ಕೇಳಬೇಡ, ಫಲ ಇರಲಿ ಅಂತ ಇರಲಿ. ಅದು ನನಗೊತ್ತು, ಅದು ಮಾತಾಡುವ ಹಾಗೇ ಇಲ್ಲ. ಮಳೆ ಬಂದರೆ ನೆಲ ಒದ್ದೆಯಾಗುವುದಂತೂ ಆಗಿಯೇ ಆಗತ್ತೆ. ನನ್ನೆಲ್ಲ ಒದ್ದೆಯೇ ಆಗಬೇಕು ಹಠ ಬೇಡ. ಒದ್ದೆಯಾದ ನಂತರ ಬೆಳೆ ಬರುತ್ತೆ ಎನ್ನುವುದು ಖಾತ್ರಿ, ಇಷ್ಟು ಬರಲೇಬೇಕು ಹೇಳಬೇಡ. ಯಾಕೆಂದರೆ ಬಂದ ನಂತರ ಮಿಡಿತ ತಿಂದಾಕಿದರೆ ಹೌದಲ್ಲ, ಹಾಗಾಗಿ ಆಗುವುದಿಲ್ಲ. ದೇವರು ಬ್ಯಾಲೆನ್ಸ್ ಮಾಡ್ತಾನೆ. ಈ ಮಂಗನ ಕೈಗೆ ದುಡ್ಡಿನ ಚೀಲ ಸಿಕ್ಕಿದಾಗೆ, ನದಿಯಲ್ಲಿ ಕಾಲು ತೊಳಿಲಿಕ್ಕೆ ಕೂತ್ಲು ಮುದುಕಿ, ಚೀಲ ಮೇಲಿಟ್ಲು, ಬಾಯಿ ತೊಳೆಯುವಾಗ ಮಂಗ ಚೀಲ ಎತ್ಕೊಂಡೋಗಿತ್ತು. ಅಯ್ಯ ಕೊಟ್ಟುಬಿಡಯ್ಯ ಕೇಳಿದರೆ ಕೊಡ್ತೇನೆ ಹೇಳಿತ್ತು. ಮತ್ತೆ ಅದರಲ್ಲಿ ನಾಣ್ಯ ಒಂದು ತೆಗೆಯಿತು ನೀರಿಗೆ, ಒಂದು ತೆಗೆಯಿತು ದಡಕ್ಕೆ, ಒಂದು ನೀರಿಗೆ ಒಂದು ದಡಕ್ಕೆ. ಅಯ್ಯ ಅರ್ಧ ಹಾಳಾಗಿ ಹೋಯ್ತಲ್ಲ ನೀರಿನ ಹೊಂಡಕ್ಕೆ ಗುಂಡಿಗೆ ಬಿದ್ದು ಅಂದರೆ. ಅದು ಹೇಳಿಕೊಂಡಿತ್ತು, ಹೌದು ನೀರು ಬೆರೆಸಿ ಹಾಲು ಮಾರಿದ್ದಲ್ಲ, ಹಾಲಿನ ದುಡ್ಡು ಸಿಕ್ಕಿದ್ದು, ನೀರಿಗೆ ಕೊಟ್ಟೆ. ಅನ್ನ ದೇವರು ಬೆಳೆ ಕೊಟ್ಟರು ಮಿಡತೆ ಯಾಕೆ ಕೊಡಬಾರ್ದು, ನವಿಲು ಯಾಕೆ ಕಳಿಸಬಾರ್ದು, ಆನೆಯನ್ನು ಯಾಕೆ ಬಿಡಬಾರ್ದು, ಹಂದಿಯನ್ನು ಯಾಕೆ ಓಡಿಸಬಾರ್ದು? ಗೊತ್ತಿಲ್ಲ. ಕೊನೆಗೆ ಯಾರು ಬರದಿದ್ರು ಮಂದಿಯೇ ಕಟಾವು ಮಾಡಿ ತಗೊಂಡು ಹೋಗ್ತಾವೆ ಕೊನೆಗೆ ದೊಣ್ಣೆ ಹಿಡ್ಕೊಂಡು. ಅಂದ ದೇವರು ಯಾರನ್ನಾದರೂ ಫಲಕ್ಕೆ ಅನುಕೂಲ ಮಾಡಿರ್ತಾನೆ. ಅದನ್ನು ಅಫಲ ಪ್ರೇಪ್ಸುನ ಅಂದ. ಪೂರಾ ಬರಬೇಕು ಎನ್ನುವ ಹಠ ಮಾಡಬೇಡ, ಎಲ್ಲ ತಿಂದು ಬಿಡ್ತೇನೆ ಅಂತ ಕಾಯಬೇಡ. ಅದು ಮುಂದೆ ಹೇಳ್ತಾನೆ, ಪರಮಲೋಭಿಯಾಗಿ ಪರಮಲಾಭದಾಯಕನಾಗಿ ನೀನು ನಿಲ್ಲಬಾರದು, ಅದು ತಪ್ಪು. ಅದನ್ನು ಅಫಲ ಪ್ರೇಪ್ಸನೆ ಎನ್ನುವಲ್ಲಿ ಲಾಭದ ಮುಖ, ಫಲದ ಗ್ರಹಿಕೆ ಇದೆಲ್ಲ ಬರದಂತೆ ಪ್ರಾಶಬ್ದ ಹಾಕಿ ಪೂರ್ಣವಾದ ಈಪ್ಸ ಬಯಕೆ, ಮತ್ತು ಪ್ರಕರ್ಷವಾದ ಇಚ್ಛೆ, ಎಲ್ಲ ತಿಂದು ಹೊಡಿಬೇಕು, ಕೊಳ್ಳೆ ಹೊಡಿಬೇಕು, ಯಾರಿಗೂ ಕೊಡದಂತೆ ಸಿಗಬೇಕೆನ್ನುವುದು ಅದು ಬರಬಾರದು. ಹಾಗಾಗಿ ಫಲದ ಬಗ್ಗೆ ಯಾವುದೇ ರೀತಿಯಾದ ಇರಾದೆ ಇಲ್ಲದೆ ಇರುವುದಿದ್ದರೆ ದೇವರ ಮೇಲಿನ ಆಸೆ, ಭಗವಂತ ಮೆಚ್ಚಬೇಕು ಅಷ್ಟೆ. ಭಗವಂತನಿಗೆ ಇಷ್ಟವಾಗಬೇಕಿದು. ಭಗವಂತ ತನ್ನನ್ನು ನನಗೆ ಕಾಣಿಸುವಂತೆ, ಅನುಗ್ರಹಿಸುವಂತೆ, ತೋರುವಂತೆ ಕರ್ಮ ತಂತ್ರ ಮಾಡುವಲ್ಲಿ ಎಷ್ಟು ಸಡಿಲಿಕೆ ಅಂದರೆ ಭಗವಂತನ ಎಚ್ಚರಕ್ಕೆ ಅದು ಅನುವಾಗುವಂತೆ ಅಷ್ಟೆ. ಅದನ್ನು ಕೊನೆಗಿಟ್ರು. ದೇವರೇ ನಮಗೆ ಸಿಗುವಂತೆ ಆಗಿದ್ದರೆ ಎಷ್ಟು ಚೆನ್ನಾಗಿರುವುದಿಲ್ಲ ಕರ್ಮ ಅಂತ. ಅದು ಸಾತ್ವಿಕ. ತೆರೆದುಕೊಳ್ಳುವ ಕರ್ಮ, ಮುಂದಡಿ ಇಡುವ ಕರ್ಮ, ನಮ್ಮನ್ನು ಮೇಲಕ್ಕೆ ಒಯ್ಯುವ ಕರ್ಮ ಇದು. ಆದ್ದರಿಂದ ನಿಯತಂ ಸಂಗರಹಿತಂ, ಒಂದೊಮ್ಮೆ ನಿಯತವಾದ ಕರ್ಮ ಮಾಡ್ತಾ ಇದ್ದರು ಅದರ ಮೇಲೆ ನಾವು ಕರ್ತೃತ್ವದ ಅಭಿಮಾನವನ್ನು, ಮಮತೆಯ ಮಹಾಪೂರವನ್ನು,
10 ಜನರ ಸಮಾವೇಶವನ್ನು ನಾಡಿಕೊಂಡ್ರೆ ಗಾಳಿಪಟಕ್ಕೆ ಟೈನ್ ದಾರ ಅಲ್ಲ ಅಥವಾ ಟೊಯಿನ್ ದಾರ ಅಲ್ಲ, ಮತ್ತು ಅದು ಹಗ್ಗ, ಬಾವಿಯ ಹಗ್ಗ, ಅದನ್ನು ಸಿಕ್ಕಿಸಿದ ಹಾಗೆ. ಅದನ್ನು ಸಿಕ್ಕಿಸಿದರೆ ಗಾಳಿಪಟೆಯಲ್ಲಿ ಹಾರೋದು? ಗಾಳಿಪಟ ಹಾರೋದಿಲ್ಲ, ಯಾವ ಕಾಲಕ್ಕೂ ಹಾರೋದಿಲ್ಲ ಗಾಳಿಪಟ. ಗಾಳಿಪಟ ಹಾರಬೇಕಾದ್ರೆ ಗಾಳಿಪಟಕ್ಕಿಂತ ನಯವಾದ, ತೆಳುವಾದ, ನವುರಾದ ದಾರ ಬರಬೇಕು ಅದಕ್ಕೆ, ಆಗದು ಹಾರತ್ತೆ. ಆದ್ದರಿಂದ ನಮ್ಮದು ಕರ್ಮಗಳೆಲ್ಲ ನಿಯತವಾಗಿ ಮಾಡ್ತೇವೆ, ಆದರೆ ವಂತಿಗೆಯಿಂದ ನಡೆಸ್ತೇವೆ. ನಿತ್ಯ ಆಗತಕ್ಕ ದೇವರ ಸೇವೆ ಹೇಳಿಕೊಂಡು ಎಲ್ಲ ವಂತಿಗೆ. ನಾನು ಯಾವತ್ತು ಕೇಳುವುದಷ್ಟೇ, ನಿಂತ ಉಡುಪಿಯ ಕೃಷ್ಣನಿಗೆ ನಮ್ಮ ಲೆಕ್ಕದ ನಿತ್ಯದ, ಅಂದರೆ ನಿತ್ಯದಂದರೆ ನಮ್ಮ ಲೆಕ್ಕದ್ದು, ನಮ್ಮ ಲೆಕ್ಕದ ಪಂಚಾಮೃತ ಅಭಿಷೇಕ ಯಾವಾಗ ಅಂತ ನನ್ನ ಯಾವ ದೊಡ್ಡ ಪ್ರಶ್ನೆ ಹಾಗೆ ಉಳಿಯುವುದು. ಯಾಕೆ ಪ್ರತಿನಿತ್ಯ 10-20 ಜನರ ಸೇವೆಯದ್ದೇ ಪಂಚಾಮೃತ ಆಗುವುದಾದರೆ ಅದು 10-20 ಜನರದ್ದು, ಒಬ್ಬೊಬ್ಬರದ್ದು ಅಲ್ಲ. ಆಗಿರುವಾಗ ಸುಮಾರು ಒಂದು 20 ವರ್ಷದವರೆಗೆ ಇವತ್ತೇ ಆಗಿದೆ ಕೃಷ್ಣನಿಗೆ ಸೇವೆ ಪಂಚಾಮೃತದ್ದು. ಹಾಗಾದರೆ ನಮ್ಮದೇ ಸ್ವಂತ ಖರ್ಚಿನಿಂದ ದೇವರು ಬೊಂಡಾಭಿಷೇಕ ಯಾವತ್ತು ಮಾಡಿಕೊಳ್ಳುತ್ತಾರೆ ಅಂತ ಕಾಯಬೇಕು. ಯಾವುದೋ ಯುಗಕ್ಕೆ ಹೊರಗೆ ಕಾಯಬೇಕಾಗತ್ತೆ. ಆದರೆ ನಿಯತವಾದರೂ ಸಂಘದ ಒಟ್ಟಿಗೆ ಬಂದಾಗ ಅದು ಅನಿಯತ ಆಗ್ತದೆ, ಅವ್ಯವಸ್ಥಿತ ಆಗ್ತದೆ. ಅದರ ಒಟ್ಟಿಗೆ ಸಂಘವನ್ನು ಬಿಚ್ಚಿಕೊಂಡಿದ್ದೇವೆ, ಆದರೆ ನನ್ನ ವೈಯಕ್ತಿಕ ಪ್ರಾರ್ಥನೆ ಉಂಟು. ಅರಾಗ ದ್ವೇಷ ತಕ್ರದಮಂದು ನಿಯತವಾಗಿರ್ತದೆ. ಆದರೆ ಯಾವುದೋ ಒಂದು ಕಡೆಯಲ್ಲಿ ಸೂಜಿ ಮೇಲೆ ಹಾರಿಸಿದ್ದು ಬೆಲೂನು, ಆದರೆ ಎಲ್ಲಿ ಒಂದು ಕಡೆಯಲ್ಲಿ ಸೂಜಿ ನೆಟ್ಟಿದ್ದೇವೆ, ಅದು ಬಲವಾದಾಗ ಗಾಳಿ ಹೋಗ್ತದೆ. ಹಾಗೆ ನಿಯತ ಕರ್ಮ ಆದರೂ ಸಂಘರಹಿತವಾಗಿದ್ದರೂ ಅದರಲ್ಲಿ ಎಲ್ಲಿಯಾದರೂ ರಾಗ ಚೂರು ಸೇರಿದರೂ ಅನುರಾಗ ಬಂದಾಗ ಅದಕ್ಕೆ ಬಣ್ಣ ಹತ್ತುತ್ತದೆ, ಸಾತ್ವಿಕ ಹೋಗಿ ಕೆಂಪಾಗ್ತದೆ. ಅದರಿಂದ ಅರಾಗ ಅಂದರೆ ಬಣ್ಣ ಇಲ್ಲದ ಬದುಕು. ಕರ್ಮದಲ್ಲಿ ಗಮ್ಮತ್ತಿಲ್ಲ ಅಂತಾನೆ, ವೈಭವ ಇಲ್ಲ. ಇವತ್ತು ಮಾಡುವ ಕರ್ಮಗಳು ಪೂರ ರಂಗು ರಂಗಿನದ್ದು, ಜನರಿಗೆ ಅನುರಾಗ ಹುಟ್ಟಿಸುವಂಥದ್ದು, ಉಳಿದವರನ್ನು ದ್ವೇಷ ಮಾಡಿಸುವಂಥದ್ದು. ಅವರೆಂಥದ್ದು ಸತ್ಯನಾರಾಯಣ ಪೂಜೆ ಅಂತೆ ಒಂದು ಮಣೆಯ ಮೇಲೆ ಕಲಶ ಇಟ್ಟು ಅರ್ಚನೆ ಮಾಡಿ ಕಳಿಸ್ತಾರೆ. ಇವರು ಕುರ್ಚಿಯಲ್ಲಿ ಕಲಶವನ್ನೆಲ್ಲ ಇಟ್ಟುಕೊಂಡು ಚೆನ್ನಾಗಿ ಬೆಗಡೆ ದಾರವನ್ನೆಲ್ಲ ಹಾಕಿ ಹಿಂಬದಿಯಲ್ಲಿ ಫೋಟೋ ಎಲ್ಲ ಇಟ್ಟು ಎಷ್ಟು ಚೆನ್ನಾಗಿ ಮಾಡ್ತಾರೆ. ಲೈಟ್ ಏನು, ಡೆಕೋರೇಷನ್ ಏನು, ಪ್ಲಾಸ್ಟಿಕ್ ಮಾಲೆಗಳೆಂಥದ್ದು. ಇದೆಲ್ಲ ಬೋಳಿಸಲಿಕ್ಕೆ ಮಾಡಿದ್ದು, ಉಪಯೋಗ ಉಂಟ. ಪ್ಲಾಸ್ಟಿಕ್ ಮಾಲೆ ಬೇಕಾ? ಕುರ್ಚಿಯ ಮೇಲೆ ಇಡೋದ ದೇವರನ್ನು? ನಾವು ಕೂರ್ತದ್ದು ಕುರ್ಚಿಯ ಮೇಲೆ, ಯಾರು ಮೆಟ್ಟಿದ್ದು ನಾವು ಇವತ್ತು ಕೂತ್ಕೊಳ್ಳುತ್ತೇವೆ. ಇನ್ನು ಬಾಚಿ ಹೋದಾಗ ಮೆಟ್ಟಿ ಇರ್ತಾನೆ ಹತ್ತಲಿಕ್ಕೆ, ಪ್ರಯೋಜನ ಏನು? ಆದರೆ ಮನೆಯಲ್ಲಿ ಪಕ್ಕ ಯಾರು ಕೂತ್ಕೊಳ್ಳುವುದಿಲ್ಲ, ಯಾಕೆ? ಅವರಿಗೆ ಸೊಂಟ ನೋವು ಇರ್ತದೆ. ಎಲ್ಲ ಮೇಲೆ ಕೂತ್ಕೊಳ್ಳಿರೋದು, ಮನೆಯಲ್ಲಿ ಕೂತ್ಕೊಳ್ಳುವುದಿಲ್ಲ. ಆದರೆ ಮಣ್ಣೆ ಅಂದರೆ ಒಂದು ಸ್ವಲ್ಪ ಮಟ್ಟಿನಲ್ಲಿ ಮಡಿಯ ಸಂಗತಿ. ಮುಂದೆ ಹೇಳ್ತಾರೆ ಅದನ್ನು ಕೃಷ್ಣ. ಹೀಗೆ ಒಂದು ರಾಗದಿಂದ ಎಷ್ಟೋ ದ್ವೇಷ ಉಂಟಾಗ್ತವೆ. ಮತ್ತೊಬ್ಬನನ್ನು, ಮಗದೊಂದನ್ನು, ಮತ್ತೊಂದು ಕ್ರಮವನ್ನು, ಮತ್ತೊಂದು ಬದಿಯನ್ನು ನಾವು ಒರೆಸ್ತಾ ಇರ್ತೇವೆ. ಅದಕ್ಕೆ ಕೃಷ್ಣ ಹೇಳಿದ, ರಾಗ ಬರಲಿಕ್ಕೆ ಹೋಗಿ ದ್ವೇಷ ಮೂಡ್ತದೆ, ಬಿಟ್ಬಿಡಯ್ಯ. ಅದನ್ನು ನಿಯತವಾಗಿದ್ದರೂ ಸಂಘರಹಿತವಾಗಿದ್ದರೂ ಅನುರಾಗ ದೆಸೆಯಿಂದ ದ್ವೇಷಕ್ಕೆ ಕಾರಣ ಇರುತ್ತೆ. ಯಾವುದ ಆಸೆಯಲ್ಲಿಯೂ ಇಲ್ಲದೆ ಮಾಡಿ ನಿಯತವಾಗಿ ಸಂಘರಹಿತವಾಗಿ ರಾಗದ್ವೇಷ ನಿರ್ಮುಕ್ತವಾಗಿ ಮಾಡಿದರೂ ಕೊನೆಗೊಂದು ಬರಲಿ ಅಂತ ಕೇಳಿಕೊಂಡ್ರೆ ಮತ್ತು ಸಿಕ್ಕಿಬಿದ್ದು. ಯಾಕೆ? ಮಾಡಿದ್ದೆಲ್ಲ ಸರಿಯಾಯಿತು, ಕೊನೆಗೆ ಹೋಗಿ ಹೊಂಡಕ್ಕೆ ಬಿತ್ತು ಅಂತ. ಏನಿದ್ದೆಲ್ಲ ಸರಿ ಇದೆ, ಕೊನೆಗೆ ಮಾತ್ರ ಅಲ್ಲಿ ಕೋಣೆ ತೆರೀಲಿಲ್ಲ, ಬಾಗಿಲು ಹಾಕಲಿಲ್ಲ, ಮತ್ತೇನು ಬಿದ್ದದ್ದು. ಹತ್ತಿದ್ದು ಮೆಟ್ಲು ಉಂಟು ಅಂತ ಹತ್ತಿದ್ದು, ಮತ್ತು ದೊಡ್ಡ ಕೋಣೆ ಉಂಟು ಅಂತ ಬಾಗಿಲು ತೆಗೆದದ್ದು, ಕೋಣೆ ನೋಡಲಿಲ್ಲ, ಕಾಲಿಟ್ಟದ್ದು, ಅದು ಹೊಂಡವೇ. ಅವರು ಬಾಗಿಲಿನವರೆಗೆ ಮಾಡಿಟ್ಟಿದ್ದಾರೆ, ಕೋಣೆ ಮಾಡಲಿಲ್ಲ. ಅಲ್ಲಿ ಹೆಚ್ಚು ಜನರನ್ನು ತಪ್ಪಿಸುವ ಕ್ರಮ ಹಾಗೆ. ಬಾಗಿಲಿದೆ ಅಂತ ತೆರೆದು ಕಾಲಿಟ್ಟೆ, ಮುಂದೇನಾಯಿತು? ಮುಂದೆ ಕೆಳಗಿನ ಮೆಟ್ಟಲ ಹತ್ತಿರದಲ್ಲಿ ಮುರಿದು ಬಿದ್ದಿದ್ದೆ ಅಷ್ಟೇ. ಹಾಗಾಗಬಾರ್ದು. ಅದನ್ನು ಕೊನೆಯ ಘಟ್ಟದಲ್ಲಿ ಕೃಷ್ಣ ಹೇಳ್ತಾನೆ, ಕೈ ಎಟುಕದಿರು ಅಂತ. ಕೈ ಮಾತ್ರ ಮೇಲೆ ಮಾಡಬೇಡ, ಅಥವಾ ಮೇಲಕ್ಕೆ ಮಾಡಬೇಡ. ಕೇಳುವುದು ಮೇಲಕ್ಕೆ ಮಾಡುವುದು, ಸಿಗಲೇಬೇಕೆನ್ನುವ ಹಠದಲ್ಲಿ ಮೇಲೆ ಮಾಡುವುದು, ಎರಡು ಬೇಡ ಅಂದ. ಕೈ ಕೆಳಗೆ ಇರಲಿ, ಕೊಡುವ ನಾನಿದ್ದೇನಲ್ಲ, ಎಲ್ಲಿದ್ದರೂ ಹುಡುಕಿ ಕೊಡ್ತೇನೆ ಕೈ ಅಂದ. ಅದು ವಿಷಯ. ದೇವರು ಕೊಡುವುದಿದ್ರೆ ಕೈ ಹುಡುಕುವುದಿಲ್ಲ ರೀ. ಯಾಕೆ? ಕೈಯಿಂದ ಬಾಯಿಗೆ ಹೋಗುವಾಗ ಯಾರು ಕದ್ದುಕೊಳ್ಳುವುದುಂಟು, ಅದು ದೇವರಿಗೆ ಗೊತ್ತುಂಟು. ಆದ್ದರಿಂದ ದೇವರು ಬಾಯಿಗೆ ಕೊಡ್ತಾನೆ. ನನಗೆ ಹಾಗೆ ಇಟ್ಟಿದ್ದಾನೆ ಭಗವಂತ, ಕ್ರಮವೇ ಹಾಗೆ. ಕೈ ಕೊಟ್ಟರೆ ಕಸಿತಾರಯ್ಯ, ನಿನಗೆ ಹೊಟ್ಟೆ ತುಂಬಿಸಿ ಸಾಕಲ್ಲ. ಬಾಯಿಂದಲೂ ಬೊಗಳಿಕೊಳ್ಳುವವರಿದ್ದಾರೆ. ಆದ್ದರಿಂದ ಹೊಟ್ಟೆಯಲ್ಲಿ ತೃಪ್ತಿ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಂತಾನೆ. ಎಷ್ಟು ಸುಂದರವಾದ ತಟ್ಟೆ ಭಗವಂತ ಕೊಡುವ ವ್ಯವಸ್ಥೆ ಅಂತಾನೆ. ಹಾಗೆ ಅಪಲಪ್ರೇಪ್ಸುನ ಅಂತ ಇದರ ಕರ್ಮವನ್ನು ಬೆಳೆಸಿದ ವಿಧಾನವೇ ಒಂದು ಚಂದ. ಅದಕ್ಕೆ ನಾನು ಕೊನೆಗೆ ಅದನ್ನು ಹೇಳಿದೆ, ಹೇಗಿರುತ್ತೆ ಅಂತ. ಒಂದಿದ್ದರೂ ಇನ್ನೊಂದಿದ್ದಾಗ, ಇನ್ನೊಂದು ತಪ್ಪಿದ್ದರೂ ಮತ್ತೊಂದು ಬಂದಾಗ, ಮಗದೊಂದು ಬಿಟ್ಟರೂ ಕೊನೆಗೊಂದು ಉಳಿದಾಗ ನಮ್ಮ ಕರ್ಮದಲ್ಲಿ ಎಷ್ಟು ಏರುಪೇರು ಆಗಬಹುದು ಎನ್ನುವುದರ ಕೃಷ್ಣನ ಒಂದು ಜಾಲರಿ, ಆ ನಡತೆ ಬಹಳ ಸುಂದರವಾಗಿರುವಂಥದ್ದು. ಅದಕ್ಕೋಸ್ಕರ ಅಂದರೆ ಒಂದೊಂದು ಶಬ್ದಗಳ ಪೋಣಿಸುವಿಕೆಯಲ್ಲಿಯೂ ಕರ್ಮದ ತಂತ್ರಗಾರಿಕೆಯಲ್ಲಿ ಕರ್ಮ ಇದೆ, ಆ ಒಂದು ತಂತ್ರ ಇದೆ. ಅದನ್ನು ನಾವು ಅಳವಡಿಸಿಕೊಂಡಾಗ ಅದ್ಭುತವಾದ ರೋಚಕವಾದ ಕರ್ಮ ವಿಜ್ಞಾನವನ್ನು ತಿಳಿಯಲಿಕ್ಕೆ ಬರುತ್ತೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ. ಕೃಷ್ಣ 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 ಕೃಷ್ಣ